ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 20/2/2025 ನಡೆದಂತಹ ಎರಡನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ: ಏಕಪ್ರಕಾರದ ಸರಳ ಬಡ್ಡಿ ದರದಲ್ಲಿ ಅತುಲ್ ಅವರು ವರ್ಷಕ್ಕೆ 5,400 ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ. ನಿರ್ಮಲ್ ಅವರು 10,200 ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ. ಒಂದು ವೇಳೆ 5 ವರ್ಷಗಳ ಕೊನೆಗೆ ನಿರ್ಮಲ್ ಅತುಲ್ಗಿಂತ 480 ರೂಪಾಯಿ ಹೆಚ್ಚು ಬಡ್ಡಿಯನ್ನು ಗಳಿಸಿದರೆ ವಾರ್ಷಿಕ ಬಡ್ಡಿ ದರವನ್ನು ಶೇಕಡಾವಾರಿನಲ್ಲಿ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ನಮಗೆಲ್ಲರಿಗೂ ಗೊತ್ತದ ಈ ರೀತಿ ಪ್ರಶ್ನೆ ಪ್ರತಿ ಶಿಫ್ಟ್ ಒಳಗೆ ಬಂದದ. ನಮ್ಗೆ ಸೂತ್ರ ಗೊತ್ತದ, ಸರಳ ಬಡ್ಡಿದು PTR/100 = ಸಿಂಪಲ್ ಇಂಟ್ರೆಸ್ಟ್. ಪಿ ಅಂದ್ರೆ ಅಸಲು. ಇವ್ರು 5,400 ಹಾಕ್ಯಾರ, ಇವರು 10,200 ಹಾಕ್ಯಾರ. ಹಂಗಾರೆ ಎಷ್ಟು ಹೆಚ್ಚಿಗೆ ಹಾಕಿದ್ದಾರೆ ಇವರು? 4,800 ರೂಪಾಯಿಯನ್ನ ಹೆಚ್ಚಿಗೆ ಹಾಕಿದ್ದಾರೆ. ಓಕೆ. ಟಿ ಟೈಮ್ ಎಷ್ಟೈತಿ? 5 ವರ್ಷ, 5 ಬರೋದು. ಆರ್ ಬಡ್ಡಿ ದರ ಗೊತ್ತಿಲ್ಲ, ಆರ್ ಅಂತ ಬರ್ತೀವಿ. ಭಾಗಿಸು 100 ಬರ್ಕೊಂಡು 2 0 ಕಡ್ತಾ ಹೊಡಿ ಬದ್ಲಿ ಡೈರೆಕ್ಟ್ ಆಗೇನೆ ಇಲ್ಲಿ 2 0 ಕಡ್ತಾ ಹೊಡೆದ್ಬಿಟ್ಟಿವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಭಾಗಿಸು 100 ಅಂತ ಬರ್ದು ಇಲ್ಲಿ 2 0 ಇಂದ 2 0 ಕಡ್ತಾ ಹೊಡಿ ಬದ್ಲಿ ಏನು ಮಾಡೋದು? ಡೈರೆಕ್ಟ್ ಆಗೇನೆ ಮೇಲೆ ಕಡ್ತಾ ಹೊಡೆದ್ಬಿಟ್ಟಿದ್ದೇನೆ. ಓಕೆ. = ಸಿಂಪಲ್ ಇಂಟ್ರೆಸ್ಟ್. ಬಡ್ಡಿ ಎಷ್ಟು ಎಕ್ಸ್ಟ್ರಾ ಬಂದದ? 480. ಓಕೆ. 48 ಒಂದ್ಲೆ 48 ಹತ್ಲೆ 5 ಒಂದ್ಲೆ 5 ಎರಡ್ಲೆ ಬಡ್ಡಿ ದರ ಎಷ್ಟು ಬಂತು? 2. ನೋಡ್ರಿ, ಈ = ಮುಂದೆ ಕಡ್ತಾ ಹೊಡಿತಿದ್ರ ಮ್ಯಾಲಿಂದ ಮ್ಯಾಲ ಕಡ್ತಾ ಹೊಡಿಬೋದು, ಕೆಳಗಿಂದ ಕೆಳಗೆ ಕಡ್ತಾ ಹೊಡಿಬೋದು. ಒಂದು ವೇಳೆ = ಒಳಗ ಕಡ್ತಾ ಹೊಡಿತಿದ್ರೆ ಅಂದ್ರೆ ಏನು ಮಾಡಬೇಕು? ಮ್ಯಾಲಿಂದ ಕೆಳಗ, ಕೆಳಗಿಂದ ಮ್ಯಾಲ ಕಡ್ತಾ ಹೊಡಿಬೇಕು. ಈ ಪಾಯಿಂಟ್ ನಿಮಗೆ ಗೊತ್ತಿರಲಿ. ಓಕೆ. ಮುಂದಿನ ಪ್ರಶ್ನೆ: ಎಕ್ಸ್ನ 4% ಆಗಿದ್ದರೆ ಎಕ್ಸ್ ಯಾವುದಕ್ಕೆ ಸಮ ಇರ್ತದೆ? ಈ ರೀತಿ ಪ್ರಶ್ನೆ ಬಂದಾಗ ಏನು ಮಾಡ್ಬೇಕಂತೇಳಿ ನಾನು ಡೈರೆಕ್ಟ್ ಕಡ್ತಾ ಹೊಡಿಯೋದು. 4 ಒಂದ್ಲೆ 4, 4 ಎರಡ್ಲೆ 8, ಒಂದುಳಿತು 4 4ಲೆ 16. 24 ಎಲ್ಲಿಂದ ಸ್ಟಾರ್ಟ್ ಆಗತೈತಿ? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನಿಮ್ಗೆಲ್ಲರಿಗೂ ಈ ರೀತಿ ಮಾಡೋದು ಗೊತ್ತಾಗಿದೆ. ಈಗ ನಾರ್ಮಲ್ ಆಗಿ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ತೀರಿ? ಎಕ್ಸ್ನ 4% ಶೇಕಡ ಅಂತಂದ್ರೆ ಭಾಗಿಸು 100. ಎಷ್ಟಂತ ಹೇಳ್ತಾರವರು? 96. ಓಕೆ. ಹಾಗಾದ್ರೆ ಎಕ್ಸ್ನ ಬೆಲೆ ಎಷ್ಟು? ಈ ಕೆಳಗೆ 2 0 ಇದ್ದದ್ದು ಮ್ಯಾಲೆ ಹೋದ್ರೆ ಏನಾಕೈತಿ? ಗುಣಾಕಾರ ಆಗ್ತದೆ. ಇಲ್ಲಿ 4 ಒಂದ್ಲೆ 4, 4 ಎರಡ್ಲೆ 8, 9ರಾಗ 8 ಹೋದ್ರೆ ಒಂದುಳಿತು 4 4ಲೆ 16, ಮುಂದೆ 2 0 ಅಂದರೆ ಎಷ್ಟು? 2,400. ಬಟ್ ಇಷ್ಟೆಲ್ಲ ಯಾಕೆ ಮಾಡಬೇಕು? ಡೈರೆಕ್ಟ್ 4ರಿಂದ ಕಡ್ತಾ ಹೊಡ್ರಿ, ಇಲ್ಲೂ 4ರಿಂದ ಕಡ್ತಾ ಹೊಡೆದ್ರಿ, ಮುಗಿದ್ಬಿಡ್ತ. ನೆಕ್ಸ್ಟ್: ಒಂದು ರೈಲು ತನ್ನ ಮೊದಲ 200 ಕಿಲೋಮೀಟರ್ ವೇಗವನ್ನು 100 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕ್ರಮಿಸುತ್ತದೆ. ಉಳಿದ 150 ಕಿಲೋಮೀಟರ್ ದೂರವನ್ನು 75 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕ್ರಮಿಸುತ್ತದೆ. ಇಡೀ ಪ್ರಯಾಣದಲ್ಲಿ ರೈಲಿನ ಸರಾಸರಿ ವೇಗ ಕಿಲೋಮೀಟರ್ಗಳಲ್ಲಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ. ಸರಾಸರಿ ವೇಗ, ಎವರೇಜ್ ಸ್ಪೀಡ್ ಹೆಂಗೆ ಕಂಡುಹಿಡಿತೀವಿ ನಾವು? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಒಟ್ಟು ದೂರ ಭಾಗಿಸು ಒಟ್ಟು ಸಮಯ. ನೋಡ್ರಿ, ಒಟ್ಟು ದೂರ ಕಂಡುಹಿಡಿ. ಮೊದಲೇಕ 200 ಕಿಲೋಮೀಟರ್, ಆಮೇಲೆ 150 ಕಿಲೋಮೀಟರ್. ಹಂಗಾರೆ ಟೋಟಲ್ ಎಷ್ಟು ಕಿಲೋಮೀಟರ್ ಆಯಿತು? 350 ಕಿಲೋಮೀಟರ್ ಆಯಿತು. ಓಕೆ. ಭಾಗಿಸು ಇನ್ನು ಒಟ್ಟು ಸಮಯ ಕಂಡುಹಿಡ್ಬೇಕು. ಸಮಯ ಕೊಟ್ಟಿಲ್ಲ ಇಲ್ಲಿ, ಅದಕ್ಕೆ ನಾವು ಕಂಡುಹಿಡ್ಕೊಂಡು ಒಂದು ತಾಸಿಗೆ 100 ಕಿಲೋಮೀಟರ್ ದಂಗೆ 200 ಕಿಲೋಮೀಟರ್ ಹೋಗಿತ್ತಂದ್ರೆ ಎಷ್ಟು? ಒಂದು ತಾಸಿಗೆ 100 ಕಿಲೋಮೀಟರ್ ಅಂದರೆ 200 ಕಿಲೋಮೀಟರ್ ಹೋಗಕ್ಕೆ ಎಷ್ಟು ತಾಸು ಆಯ್ತು? 2 ತಾಸು ಆಯ್ತು, ಹೌದಿಲ್ಲ? ಸಿಂಪಲ್. ಓಕೆ. ಒಂದು ತಾಸಿಗೆ 75 ಕಿಲೋಮೀಟರ್ ಅಂದ್ರೆ 150 ಕಿಲೋಮೀಟರ್ ಹೋಗಕ್ಕೆ ಎಷ್ಟು ತಾಸು ಆಯ್ತು? 2 ತಾಸು. 75 + 75 ಅಂದರೆ 150. ಹಂಗಾರೆ ಇದು 2 ತಾಸು ಆಯಿತು, 2 ತಾಸು. ಇಲ್ಲಿ ಎಷ್ಟು ತಾಸು ಆಯಿತು? 2 ತಾಸು. ಟೋಟಲ್ ಟೈಮ್ ಎಷ್ಟಾಯ್ತು? 4 ಗಂಟೆ. ಹಂಗಾರೆ ಭಾಗಿಸು 4. 4 8ಲೆ 32. ಎಷ್ಟು ಉಳಿತು? 3. 4 7ಲೆ 28. ಎಷ್ಟು ಉಳಿತು? 2 ಉಳಿತು. 87 ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ನೋಡ್ರಿ? 87 ಇಲ್ಲೇ ಐತಿ. ಮುಂದಿನ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ. ನೆಕ್ಸ್ಟ್: ಅಶೋಕ್ ಅವರ ಬಳಿ 1,617 ರೂಪಾಯಿ ಇದೆ. ಅವರು ಈ ಮೊತ್ತವನ್ನು ತಮ್ಮ ಮಕ್ಕಳಾದ ರಾಜ್ ಮತ್ತು ವರುಣ್ ಅವರ ನಡುವೆ ಹಂಚಿಕೆ ಮಾಡಿದರು ಹಾಗೂ ಅವುಗಳನ್ನು ವಾರ್ಷಿಕವಾಗಿ ಲೆಕ್ಕ ಹಾಕುವ ಚಕ್ರ ಬಡ್ಡಿ ದರದಲ್ಲಿ ವಾರ್ಷಿಕ 10% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡುವಂತೆ ಹೇಳಿದರು. ರಾಜ್ ಮತ್ತು ವರುಣ್ ಅವರು ಕ್ರಮವಾಗಿ 18 ಮತ್ತು 19 ವರ್ಷಗಳ ನಂತರ ಏಕಪ್ರಕಾರದ ಮೊತ್ತವನ್ನು ಪಡೆದಿರುವುದು ಕಂಡುಬಂತು. ಹಾಗಾದರೆ ಅಶೋಕ್ ಅವರು ರಾಜ್ಗೆ ಎಷ್ಟು ಹಣವನ್ನು ಕೊಟ್ಟಿದ್ದರು? ಈ ರೀತಿ ಪ್ರಶ್ನೆ ಪ್ರತಿ ಶಿಫ್ಟ್ ಒಳಗೂ 1 2 ಬಂದೇ ಬಂದಿದ್ದಾವೆ.
ನಿಮಗೆಲ್ಲರಿಗೂ ಮಾಡೋದು ಯಾವ ರೀತಿ ಅಂತ ಗೊತ್ತಾಗಿದೆ. ಓಕೆ, ಡೈರೆಕ್ಟಾಗೆ ಮಾಡಿಬಿಡೋಣ. 10% ಫ್ರ್ಯಾಕ್ಷನ್ ಬೆಲೆಯನ್ನು ತೊಗೊಳ್ಳೋಣ. 10% ಫ್ರ್ಯಾಕ್ಷನ್ ಬೆಲೆ ಎಷ್ಟು? 1/10. 10 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಅಂದರೆ ಎಷ್ಟಾಯಿತು? 11 ರೂಪಾಯಿ. ಹಂಗಾರೆ ಒಬ್ಬಗೆ 11 ರೂಪಾಯಿ ಕೊಡಬೇಕು, ಒಬ್ಬಗೆ 10 ರೂಪಾಯಿ ಕೊಡಬೇಕು. ಟೋಟಲ್ ನಮ್ಮ ಮಂತ್ಲಿ ಅಮೌಂಟ್ ಎಷ್ಟೈತೆ? ಹಂಗಾರೆ 10 11 ಅಂದ್ರೆ 21. ಟೋಟಲ್ ನಮ್ಮ ಕಡೆ 21 ರೂಪಾಯಿ ಐತಿ. ಆದರೆ ಆ್ಯಕ್ಚುಯಲ್ ಆಗಿ ಟೋಟಲ್ ಅಮೌಂಟ್ ಎಷ್ಟೈತಿ? 1617 ರೂಪಾಯಿ ಐತಿ. ಯಾರಿಗೆ ಕೊಟ್ಟದ್ದು ಕಂಡುಹಿಡಿಬೇಕು? ರಾಜ್ಗೆ. ರಾಜ್ ಮೊದಲೇದವ, ಎರಡನೇದವ? ಮೊದಲೇದವ ರಾಜ್. ಹಂಗಾರೆ ರಾಜ್ಗೆ ಎಷ್ಟು ವರ್ಷಗಳ ನಂತರ ಅಮೌಂಟ್ ಸಿಗ್ತೈತಿ? 18 ವರ್ಷ. ಇವಂಗ 19 ವರ್ಷ. ಹಂಗಾರೆ ಇವಂಗ ಟೈಮ ಕಡಿಮೆ ಇದೆ. ಇವಂಗ 18 ವರ್ಷ ಆದ್ಮ್ಯಾಗ ಅಮೌಂಟ್ ಸಿಗ್ತೈತೆ ಅಂತಂದ್ರೆ ಇವಂಗ ಟೈಮ್ ಏನೈತಿ? ಕಡಿಮೆ ಐತಿ. ಅದಕ್ಕೆ ಇವಂಗ ಏನು ಮಾಡಬೇಕು? ಜಾಸ್ತಿ ಅಮೌಂಟ್ ಕೊಡಬೇಕು. ಜಾಸ್ತಿ ಅಮೌಂಟ್ ಎಷ್ಟಿತ್ತು? 11 ಇತ್ತು. 21 ಒಂದ್ಲೇ 21 ಎಷ್ಟರಲ್ಲೇ ಹೋಗ್ತದೆ? 7. ಓಕೆ, 21 7 21 7. 11 ಇಂಟು 77 ಅಂತಂದ್ರೆ ಎಷ್ಟಾಯ್ತು? 7 4 8 847. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಯೂನಿಟ್ರಿ ಮೆಥಡ್ ಗೊತ್ತಲ್ಲ, ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು, ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು. ಈ ಕ್ರಾಸ್ ಇದ್ದದ್ದು ಏನಾಗ್ತದೆ? ಗುಣಾಕಾರ ಆಗ್ತದೆ. ಓಕೆ, ಮುಂದಿನ ಪ್ರಶ್ನೆ. 36 ಮತ್ತು n ಎಂಬ ಸಂಖ್ಯೆಗಳ ನಡುವಿನ ಸರಾಸರಿ ಸಮಾನುಪಾತವು 8 ಮತ್ತು 32. 32ರ ನಡುವಿನ ಸರಾಸರಿ ಸಮಾನುಪಾತದ 3 ಪಟ್ಟು ಇದೆ. ಹಾಗಾದರೆ n ಸಂಖ್ಯೆಯು ಇದಾಗಿದೆ ಅಂತ ಕೇಳಿದ್ದಾರೆ. ಸರಾಸರಿ ಸಮಾನುಪಾತ ಹೆಂಗೆ ಕಂಡುಹಿಡಿತೀವಿ ನಾವು? √AB ಅಂತ ಕಂಡುಹಿಡಿತೀವಿ. √AB. ಓಕೆ, ಇದರ ಸರಾಸರಿ ಸಮಾನುಪಾತ ಕಂಡುಹಿಡಿತೀವಿ. √A ಒಳಗೇನೈತಿ? 36. ಬಿ ಒಳಗೆ n. ಓಕೆ, ಹಂಗಾರೆ ಇದ್ರ ಸರಾಸರಿ ಸಮಾನುಪಾತ √ಒಳಗೆ ಮೊದಲನೇ ಟರ್ಮ್ 8, ಎರಡನೇ ಟರ್ಮ್ 32. ಓಕೆ, ಏನು ಕಂಡೀಷನ್ ಹೇಳಿರು? ಇದರ ಸರಾಸರಿ ಸಮಾನುಪಾತ ಇತರ ಸರಾಸರಿ ಸಮಾನುಪಾತದ 3 ಪಟ್ಟು ಐತೆ ಅಂತ ಹೇಳ್ತಾರೆ. ಹಂಗಾರೆ ಇದ್ರ 3 ಪಟ್ಟು ಐತಿ. ಇದ್ರ 3 ಪಟ್ಟು ಇದೈತೆ ಅಂದ್ರೆ ಇದಕ್ಕೆ 3 ಪಟ್ಟು ಹಾಕಿದ್ವಿ. ಓಕೆ, ಹಂಗಾರೆ ಈಗ ಏನು ಮಾಡಬೇಕು? ಮುಗಿದೋದ ಪ್ರಶ್ನೆ. ಈ ಸ್ಕ್ವೇರ್ ರೂಟನ್ನು ಈ ಕಡೆ ಕಳಿಸಿದ್ರೆ ಏನಕ್ಕತಿ? ಸ್ಕ್ವೇರ್ ಆಕತಿ. ಹೌದಿಲ್ಲ? ಹಾಂ, ಓಕೆ. 3 ಸ್ಕ್ವೇರ್ ಏನಕ್ಕತಿ? 9. ಸ್ಕ್ವೇರು ಕ್ಯಾನ್ಸಲ್ ಆಯ್ತು. ಹಂಗಾರೆ ಏನು ಉಳಿತು? 8 ಇಂಟು 32 ಆಯಿತು. ಹೌದಾ? ಸ್ಕ್ವೇರು ಕ್ಯಾನ್ಸಲ್ ಆಯಿತು. 8 ಇಂಟು 32 ಆ್ಯಸ್ ಇಟ್ ಈಸ್ ಬಂತು. ಹಂಗಾರೆ ಇಲ್ಲಿ ಏನು ಉಳಿದಿತ್ತು? 36 ಇಂಟು n. ಓಕೆ, 9 1 9, 9 4 36, 4 1 4, 4 8 32, 8 8 64. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಓಕೆ, ನೀವು ಎಕ್ಸಾಮ್ ಒಳಗೆ ಯಾವ ರೀತಿ ಮಾಡಬೇಕು? ಈ ಸ್ಟೆಪ್ಸನ್ನು ಹಾರಿಸ್ಬೇಕು ಇವನ್ನ. ಓಕೆ, ಡೈರೆಕ್ಟ್ ಏನು ಮಾಡಬೇಕು? 36 ಗುಣಿಸು n ಈಸ್ ಈಕ್ವಲ್ ಟು, ಇಲ್ಲಿ ಏನು ಕೊಟ್ಟರು? 3 ಪಟ್ಟು ಐತಲ್ಲ, 3 ಪಟ್ಟು ಐತಂದ್ರೆ ಇದನ್ನ ಏನು ಮಾಡಬೇಕು? ಡೈರೆಕ್ಟ 9 ಅನ್ಕೋಬೇಕು. ಇದ್ರ ಸ್ಕ್ವೇರ್ ರೂಟ್ ಈ ಕಡೆ ಕಳಿಸಿರ್ತಿರಲ್ಲ, ಅದಕ್ಕೆ ಇದನ್ನು 8 ಇಂಟು 32 ಡೈರೆಕ್ಟ್ ಇಲ್ಲೇ ಬರೀಬೇಕು. ಓಕೆ, ನೆಕ್ಸ್ಟ್. ಒಬ್ಬ ವ್ಯಕ್ತಿಯು 50 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ 2 ಗಂಟೆ ಪ್ರಯಾಣಿಸುತ್ತಾನೆ. 40 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ 2.5 ಗಂಟೆ ಪ್ರಯಾಣಿಸುತ್ತಾನೆ ಮತ್ತು 60 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ 3 ಗಂಟೆ ಪ್ರಯಾಣಿಸುತ್ತಾನೆ. ಇಡೀ ಪ್ರಯಾಣದಲ್ಲಿ ಅವನ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಸರಾಸರಿ ವೇಗ ಹೆಂಗೆ ಕಂಡುಹಿಡಿತೀರಿ? ಆಗಳೇ ಸೂತ್ರ ಗೊತ್ತೈತೆ ನಿಮ್ಗೆ. ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಓಕೆ, ಒಟ್ಟು ದೂರ ಎಷ್ಟೈತೆ ನೋಡ್ರಿ? 1 ತಾಸಿಗೆ 50 ರಂಗ 2 ಗಂಟೆ ಅಂದ್ರೆ ಎಷ್ಟು ದೂರ ಆಯ್ತು? 100 ಕಿಲೋಮೀಟರ್ ಆಯ್ತು. ಎಷ್ಟು ಕಿಲೋಮೀಟರ್ ಆಯ್ತು? 100 ಕಿಲೋಮೀಟರ್. 1 ತಾಸಿಗೆ 50 ಕಿಲೋಮೀಟ್ರು, 2 ತಾಸಿಗೆ ಎಷ್ಟಾಯ್ತು? 100 ಕಿಲೋಮೀಟರ್. ಓಕೆ, 1 ತಾಸಿಗೆ 40 ಕಿಲೋಮೀಟ್ರು. ಹಂಗಾರೆ 2.5 ತಾಸು. 2 ತಾಸಿಗೆ 80 ಆಯ್ತು. ಮ್ಯಾಗ ಅರ್ಧ ತಾಸು ಅಂದ್ರೆ ಇದ್ರ ಅರ್ಧ ಅಂದ್ರೆ ಎಷ್ಟಾಯ್ತು? 20. 2 ತಾಸಿಗೆ 80 ಕಿಲೋಮೀಟ್ರು, ಇದ್ರ ಅರ್ಧ ತಾಸಿಗೆ 20 ಕಿಲೋಮೀಟ್ರ್. ಹಂಗಾರೆ ಟೋಟಲ್ ಇದು ಎಷ್ಟಾಯ್ತು? 100 ಆಯ್ತು. ಓಕೆ, ಮೂರನೇ ಕಂಡೀಷನ್ 60 ಕಿಲೋಮೀಟರ್ ಪ್ರತಿ ಗಂಟೆ. 1 ತಾಸಿಗೆ 60 ಕಿಲೋಮೀಟ್ರು. ಹಂಗಾರೆ 3 ತಾಸಿಗೆ ಎಷ್ಟು ಕಿಲೋಮೀಟ್ರ್ ಆಯ್ತು? 63 180. ಹಂಗಾರೆ ಟೋಟಲ್ ದೂರ ಎಷ್ಟಾಯಿತು? 180. ಓವರ್ ಆಲ್ ಆಗಿ ಎಷ್ಟು ದೂರ ಆಯಿತು? 100 200 380. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು? 380 ಕಿಲೋಮೀಟರ್. ಭಾಗಿಸು ಒಟ್ಟು ಸಮಯ ನೋಡಿರಿ. 2 ತಾಸು 2.5 ತಾಸು ಅಂದ್ರೆ 4.5 ತಾಸು ಆಯಿತು. 4.5 ತಾಸು ಪ್ಲಸ್ 3 ತಾಸು ಅಂದ್ರೆ 7
7.5 ತಾಸಾಯಿತು. 7.5 ಅಂದರೆ ಎಷ್ಟು? 7.5. ಈ ಪಾಯಿಂಟ್ ತೆಗಿಯಕ್ಕೆ ಏನು ಮಾಡ್ತೀವಿ ನಾವು? ಮ್ಯಾಲೊಂದು 0 ಕೊಡ್ತೀವಿ. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇತ್ತಂದ್ರೆ ಈ ಪಾಯಿಂಟ್ ತೆಗಿಬೇಕಂದ್ರೆ ಏನು ಮಾಡ್ಬೇಕು? ಮ್ಯಾಲೊಂದು 0 ಕೊಡು. ಓಕೆ, 25 ಮೂರಲೆ 25 ಒಂದ್ಲೆ 25 ಎಷ್ಟು ಉಳಿತು? 13. 25 ಏಳಲೆ 125 5 ಉಳಿತು. 25 ಎರಡಲೆ 50 ಮೂರರಿಂದ ಕಟ್ತಾವೆ. 3 5ಲೆ 15 ಎಷ್ಟು ಉಳಿತು? 2 3 7ಲೆ 20 3 5ಲೆ 15 3 7ಲೆ 21. ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿವಾ? 25 ಮೂರಲೆ ಆಯ್ತಾ? 25 ಒಂದ್ಲೆ 25 ಮತ್ತು 25 5ಲೆ 125. ಸಾರಿ, 25 5ಲೆ 125. 2 ಉಳಿತು, 5 ಉಳಿತು. 25 ಎರಡಲೆ 50. ಓಕೆ, 3 5ಲೆ 15 ಏನೂ ಉಳಿದಿಲ್ಲ. 3 50 ಮುಂದೊಂದು 0 ಅಂತ 50.67. ಜಸ್ಟ್ ಇಲ್ಲಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಿತ್ತು, ಅದನ್ನು ಸ್ವಲ್ಪ ಗಮನಿಸ್ರಿ. ಓಕೆ, ಇಲ್ಲಿ 50 ಆಪ್ಷನ್ ಸಿಕ್ತಿಲ್ಲ ನಮಗೆ, ಅದಕ್ಕೆ ಮುಂದಿಂದ ಏನೂ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಬರಲಿಲ್ಲ. ನೆಕ್ಸ್ಟ್ 46, 68, 136 ಮತ್ತು 138ರ ಲಸ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಆಪ್ಷನ್ ಏನು? ಯಾವುದೇ ಒಂದು ಸಂಖ್ಯೆ ಸಮಸಂಖ್ಯೆ ಇತ್ತಂತಂದ್ರೆ ಆನ್ಸರ್ ಇಲ್ಲ ಲಸ ಏನು ಬರಬೇಕು? ಸಮಸಂಖ್ಯೆ ಬರಬೇಕು. ಇವು ಎರಡು ಸಂಖ್ಯೆ ಬೆಸ ಸಂಖ್ಯೆ ಅದಾವ, ಅದಕ್ಕೋಸ್ಕರ ಇವೆರಡಂತೂ ಹೋದ್ವು. ಓಕೆ, ಇನ್ನು ನೋಡ್ರಿ, ನಮ್ಗೆ ಇಲ್ಲಿ ಯಾವುದೇ ಆಪ್ಷನ್ ಬೇಕಾಗ್ತದೆ. ಯಾವ ರೀತಿ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕತ್ತೆ ಕೆಲಸ? ಓಕೆ, ಯಾವ ರೀತಿಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಈ ಸಂಖ್ಯೆ 4ರಿಂದ ಬಾ ಹೋಗ್ತದಿಲ್ಲ. 4 ಒಂದ್ಲಿ 4 4 7 28 4ರಿಂದ ಬಾ ಹೋಗ್ತದೆ. ಹಂಗಾರೆ ಈ ಸಂಖ್ಯೆ 4ರಿಂದ ಬಾ ಹೋಗ್ತಂದ್ರೆ ಇವೆರಡು ಆಪ್ಷನ್ ಒಳಗೆ 4ರಿಂದ ಬಾ ಹೋಗ್ಬೇಕು. ಈ ಸಂಖ್ಯೆ ಕೊನೆಗೆ 6 ಐತಿ, ಈ ಸಂಖ್ಯೆ 4ರಿಂದ ಬಾ ಹೋಗೋದಿಲ್ಲ. ಈ ಕೊನೆಯ ಎರಡು ಸಂಖ್ಯೆಗಳು 4ರಿಂದ ಬಾ ಹೋದ್ರೆ ಮಾತ್ರ ಈ ಒಂದು ಸಂಖ್ಯೆ ಪೂರ್ತಿ 4ರಿಂದ ಬಾ ಹೋಗ್ತದೆ. ಈ ಸಂಖ್ಯೆದ ಕೊನೆಯ ಎರಡು ಸಂಖ್ಯೆ 4ರಿಂದ ಭಾಗ ಹೋಗೋದಿಲ್ಲ. ಸೊ ಇದು ಕ್ಯಾನ್ಸಲ್ ಆಯಿತು. ನೋಡ್ರಿ, 2 2ಲೆ 4 ಸಾರಿ 4 2ಲೆ 8 4 1ಲೆ 4 ಈ ಸಂಖ್ಯೆ 4ರಿಂದ ಭಾಗ ಹೋಗತ್ತದ. ಇದು ಸರಿಯಾದ ಉತ್ತರ ಆಗಿತ್ತು, ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಇರಲಿಲ್ಲ. ನೆಕ್ಸ್ಟ್ 17, 40, 87 ಮತ್ತು 119ರ 4ನೇ ಸಮಾನುಪಾತ ಕಂಡಿಡ್ರಿ. ಇವೆರಡು ಗುಣಾಕಾರಕವು ಇದರಿಂದ ಭಾಗಿಸ್ತದೆ. ಡೈರೆಕ್ಟಾಗಿ ಅದಕ್ಕೆ ಕಡ್ತಾ ಹೊಡೆದು ಬಿಡೋಣ. ಓಕೆ, 17 ಒಂದ್ಲೆ 17 ಏಳಲೆ 7 7ಲೆ 49 ಲಾಸ್ಟ್ 9 ಬರಬೇಕು. ಆಪ್ಷನ್ 4 ಮುಗೀತು, ಇಷ್ಟ. ಓಕೆ, ಯಾವ ರೀತಿ ಮಾಡಬೇಕು? ಇವೆರಡು ಗುಣಾಕಾರಕವು ಅಂದ್ರೆ ಇದು ಭಾಗಕಾರಕ ಅಂದ್ರೆ 17 ಒಂದ್ಲೆ 17 7ಲೆ ಲಾಸ್ಟ್ನೇ ಇದು ಎಲ್ಲ ಬೇರೆ ಬೇರೆದ ನೋಡ್ರಿ. ಲಾಸ್ಟ್ನೇ ನೋಡ್ರಿ 7 7ಲೆ 49 ಲಾಸ್ಟ್ 9 ಬರಬೇಕು. 9 ಇಲ್ಲೇ ಐತಿ, ಮುಗೀತು. ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂದ್ರೆ 7 ಗುಣಿಸ್ತೀರಿ, ಇದರಿಂದ ಭಾಗಿಸ್ತೀರಿ. 87 ಗುಣಿಸು 110. ಸೊ 87 ಗುಣಿಸು 119. 87 ಗುಣಿಸು 119 ಭಾಗಿಸು 17. ಈ ರೀತಿ ಮಾಡೋದ್ರಿಂದ ನಮಗೇನು ಸಿಗ್ತದೆ? 4ನೇ ಸಮಾನುಪಾತ ಸಿಗ್ತದೆ. 17 ಒಂದ್ಲೆ 17 7 7 7ಲೆ 49 ಲಾಸ್ಟ್ ಏನು ಬರಬೇಕು? 9 ಬರಬೇಕು. 8 7ಲೆ 56 56 4 60. ಇದು ಪೂರ್ತಿ ಸೊಲ್ಯೂಷನ್ ಆಗಿತ್ತು. ಓಕೆ, ಬಟ್ ಇಷ್ಟೆಲ್ಲ ಮಾಡಿಬಿಡ್ರಿ ಎಕ್ಸಾಮ್ದಾಗ, ಡೈರೆಕ್ಟ್ ಕಟ್ತಾ ಹೊಡೆದ್ಬಿಡ್ರಿ. ನೆಕ್ಸ್ಟ್, ಎರಡು ಸಂಖ್ಯೆಗಳ ಲಸ ಮತ್ತು ಮಸ ಕ್ರಮವಾಗಿ 198 ಮತ್ತು 33 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆ 93 ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡಿಡಿ. ಈ ರೀತಿ ಪ್ರಶ್ನೆ ಕೊಟ್ಟಾಗ ಲಸ ಮಸ ಗುಣಾಕಾರ ಆಗ್ತೈತಿ, ಕೊಟ್ಟಂಥ ಒಂದು ಸಂಖ್ಯೆಯಿಂದ ಭಾಗಾಕಾರ ಆಕತಿ. ಇದನ್ನು ಕೂಡ ಅದೇ ರೀತಿ ಮಾಡೋಣ. 99 ಒಂದ್ಲೆ 99 ಎರಡ್ಲೆ 33 ಇಂಟು 2 ಅಂದ್ರೆ 66. ಮುಗಿದ ಪ್ರಶ್ನೆ ಇದು ಕೂಡ. ಓಕೆ, ಜಸ್ಟ್ ಒಂದು 2ರಿಂದ 3 ಸೆಕೆಂಡ್ ಪ್ರಶ್ನೆ ಆಗಿತ್ತು. ಇಲ್ಲ ನೀವು ಪೂರ್ತಿ ಮಾಡ್ತೀರಂತ ನಿಮ್ಗೆ ಗೊತ್ತದ. ಲಸ ಇಂಟು ಮಸ ಇಸ್ ಈಕ್ವಲ್ ಟು ಮೊದಲನೆಯ ಸಂಖ್ಯೆ ಇಂಟು ಎರಡನೆಯ ಸಂಖ್ಯೆ. ಲಸ ಎಷ್ಟೈತಿ? 198. ಮಸ ಎಷ್ಟೈತಿ? 33. ಒಂದು ಸಂಖ್ಯೆ 99, ಇನ್ನೊಂದು ಸಂಖ್ಯೆ ಎಷ್ಟು ಗೊತ್ತಿಲ್ಲ. 99 ಒಂದ್ಲೆ 99 ಎರಡ್ಲೆ 33 ಇಂಟು 2 ಅಂದ್ರೆ 66. ಬಟ್ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಸಾಲ್ವ್ ಮಾಡಿರಿ, ಟೈಮ್ ಸೇವ್ ಮಾಡ್ಕೊರಿ. ಅದೇ ಟೈಮ್ ಏನಾಗ್ತದೆ, ನಿಮ್ಮ ಮುಂದಿಂದ ದೊಡ್ಡ ಕ್ಯಾಲ್ಕುಲೇಟಿವ್ ಪ್ರಶ್ನೆ ಇರ್ತವಲ್ಲ ಅದಕ್ಕೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್, 400 ಸೇಬು ಹಣ್ಣುಗಳನ್ನು ಪ್ರತಿ 100 ಸೇಬು ಹಣ್ಣುಗಳಿಗೆ 1220ರಂತೆ ಖರೀದಿಸಲಾಯಿತು ಮತ್ತು 920ರಷ್ಟು ಲಾಭದೊಂದಿಗೆ ಮಾರಾಟ ಮಾಡಲಾಯಿತು.
ಹಾಗಾದರೆ ಪ್ರತಿ ಡಜನ್ ಸೇಬು ಹಣ್ಣುಗಳ ಮಾರಾಟ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟದ್ದು ಎಷ್ಟು ಹಣ್ಣಿಗೆ? 100 ಹಣ್ಣುಗಳಿಗೆ. ಓಕೆ, 100 ಹಣ್ಣಿಗೆ ಎಷ್ಟೈತಿ? 1220. ನಮಗೆ ಬೇಕಾಗಿದ್ದು ಎಷ್ಟು ಹಣ್ಣುಗಳಿಗೆ? 400. ಪ್ರತಿ ಶಿಫ್ಟ್ ಒಳಗೆ ಈ ರೀತಿ ಪ್ರಶ್ನೆ ಬಂದಿದೆ. ಈ 400 ಹಣ್ಣಿಗೆ ಬೇಕಂದ್ರೆ 4ರಿಂದ ಗುಣಿಸ್ತೀರಿ. ಓಕೆ, 12 48, 24 80. ಹಂಗಾರೆ 400 ಹಣ್ಣುಗಳನ್ನು ಎಷ್ಟು ರೂಪಾಯಿ ಕೊಟ್ಟು ತೊಗೊಂಡಾರವರು? 4880. ಇದ್ರೊಳಗೆ 920 ರೂಪಾಯಿ ಲಾಭ ತೊಗೊಂಡಾರವರು. ಎಷ್ಟು? 920 ರೂಪಾಯಿ ಲಾಭ. 920 ರೂಪಾಯಿ ಇದಕ್ಕೆ ಲಾಭ ತೊಗೊಂಡು ಮಾರಿರ್ತಾರಂತಂದ್ರೆ ನೋಡ್ರಿ ಎಷ್ಟಕ್ಕೆ ಮಾರಿರ್ತಾರೆ ಅವರು? 92 18 5800 ರೂಪಾಯಿಗೆ ಮಾರ್ಯಾರ. 400 ಹಣ್ಣುಗಳನ್ನು ಎಷ್ಟು ರೂಪಾಯಿಗೆ ಮಾರ್ಯಾರು? 5800. ಹಂಗಾರೆ ಕೇಳಿದ್ದೇನಿಲ್ಲ, ಪ್ರತಿ ಡಜನ್ ಹಣ್ಣುಗಳನ್ನು ಎಷ್ಟು ರೂಪಾಯಿಗೆ ಮಾರ್ಯಾರು? ಪ್ರತಿ ಡಜನ್ ಅಂದರೆ ಎಷ್ಟು ಹಣ್ಣು? 12 ಹಣ್ಣು. 0ಇಂದ 0 ಹೋಯ್ತು. 4 ಒಂದ್ಲೆ 4 ಮೂರ್ಲೆ 3 ಎಂಟ್ಲೆ 24, 5 ಮೂರ್ಲೆ 15, 2 17, 174. ಬಟ್ ನೀವು ಇಷ್ಟು ಎಕ್ಸಾಮ್ ಒಳಗೆ ಇಷ್ಟೆಲ್ಲ ಮಾಡಬೇಕು, ಮೈಂಡ್ ಒಳಗೆ ಮಾಡಬೇಕು. ಯಾವ ರೀತಿ ನೋಡ್ರಿ, 100 ಹಣ್ಣಿಗೆ ಇಷ್ಟು ಅಂದ್ರೆ 400 ಹಣ್ಣಿಗೆ ಇದ್ರ 4 ಪಟ್ಟು. 4 ಪಟ್ಟು ಅಂದ್ರೆ 48, 80. ಓಕೆ, ಈಗ ಇದ್ರಾಗ 920 ರೂಪಾಯಿ ಲಾಭ. 20 ರೂಪಾಯಿ ಅಂತಂದ್ರೆ 4900. 4900ಕ್ಕೆ ನೆಕ್ಸ್ಟ್ 900 ಅಂತಂದ್ರೆ 5800. 400 ಹಣ್ಣಿಗೆ 5800. 12 ಹಣ್ಣಿಗೆ ಎಷ್ಟು? ಇಷ್ಟ ಬರಿಬೇಕು ನೀವು ಮ್ಯಾಕ್ಸಿಮಮ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. ನಾವೆಲ್ಲಿ ಫೋಕಸ್ ಮಾಡ್ತೀವಿ? ಮೊದಲಿಗೆ ಇಲ್ಲಿ ಫೋಕಸ್ ಮಾಡ್ತೀವಿ. ಈ ಒಂದು ಪ್ರಶ್ನೆ ನೋಡಿ ನಾವು ಡೈರೆಕ್ಟ್ ಆನ್ಸರ್ ಟಿಕ್ ಹಾಕ್ತೀವಿ. ಆಪ್ಷನ್ 2. ಯಾವ ರೀತಿ? ಯಾವುದೇ ಒಂದು ಸಮಸಂಖ್ಯೆಗೆ ಗುಣಾಕಾರ ಆಗಿ ಬಂದಂತಹ ಉತ್ತರ ಯಾವಾಗಲೂ ಸಮಸಂಖ್ಯೆಯೇ ಆಗಿರುತ್ತದೆ. ನೆನಪಿರಲಿ, ಪಾಯಿಂಟ ಭಾಳ ಯೂಸ್ ಆಗ್ತದೆ. ಈ ಪಾಯಿಂಟ, ಈ ಕಾನ್ಸೆಪ್ಟ್ ನಿಮ್ಗೆ 5ನೇತೆ 6ನೇತೆ 7ನೇತೆ ಕಲ್ತಿರ್ತೀವಿ ನೀವು. ಯಾವುದೇ ಒಂದು ಸಮಸಂಖ್ಯೆಗೆ ಗುಣಾಕಾರ ಆಗಿ ಬಂದಂತಹ ಉತ್ತರ ಸಮಸಂಖ್ಯೆಯೇ ಆಗಿರ್ತದೆ. ನೋಡ್ರಿ, ಈ ಸಂಖ್ಯೆ 16 ಐತಿ ಸಮಸಂಖ್ಯೆ. ಈ ಸಂಖ್ಯೆ ಗುಣಾಕಾರ ಆಗಿ ಏನೋ ಆನ್ಸರ್ ಬಂದರೂ ಸಮಸಂಖ್ಯೆ ಇರಬೇಕು. ಇದು ಬೆಸ ಸಂಖ್ಯೆ ಐತಿ, ಇದು ಬೆಸ ಸಂಖ್ಯೆ ಐತಿ, ಇದು ಬೆಸ ಸಂಖ್ಯೆ ಐತಿ, ಒಂದೇ ಸಮಸಂಖ್ಯೆ ಇತ್ತು. ಆಪ್ಷನ್ 2. ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲ ನೀವು ಮಾಡ್ತಿದ್ರೆ ಮಾಡ್ಬೋದು. 8 ಒಂದ್ಲೆ 8 ಒಂದ್ಲೆ 18ರಾಗ 11 ಹೋದ್ರೆ 7, 7ರಿಂದ 7 ಹೋಯ್ತು. ಓಕೆ, 16 × 17, 16 7 16 16 7 112, 16 ಒಂದ್ಲೆ 16, ಇದು ಎಷ್ಟಾಯಿತು? 27 ಆಯಿತು. ಇಷ್ಟೆಲ್ಲ ಎದಕ್ಕೆ ಮಾಡಬೇಕು? ಡೈರೆಕ್ಟಾಗಿ ಸಾಲ್ವ್ ಮಾಡುವಂಥ ಪ್ರಶ್ನೆ ಇದಾಗಿತ್ತು. ನೆಕ್ಸ್ಟ್, ಎ ಗುಂಪಿನಲ್ಲಿ 44 ಸದಸ್ಯರಿದ್ದಾರೆ, ಬಿ ಗುಂಪಿನಲ್ಲಿ 26 ಜನ ಸದಸ್ಯರಿದ್ದಾರೆ, ಸಿ ಗುಂಪಿನಲ್ಲಿ 45 ಜನ ಸದಸ್ಯರಿದ್ದಾರೆ. ಈ ಗುಂಪುಗಳ ಎಲ್ಲ ಸದಸ್ಯರು ಒಂದು ರೆಸ್ಟೋರೆಂಟ್ಗೆ ಹೋಗುತ್ತಾರೆ. ಎ ಬಿ ಸಿ ಗುಂಪಿನ ಪ್ರತಿಯೊಬ್ಬ ಸದಸ್ಯರ ಮೇಲೆ ಖರ್ಚು ಮಾಡಿದ ಸರಾಸರಿ ಮೊತ್ತ ಕ್ರಮವಾಗಿ 403, 383 ಮತ್ತು 228 ಆಗಿದೆ. ಹಾಗಾದರೆ ಪ್ರತಿ ಸದಸ್ಯನ ಮೇಲೆ ಖರ್ಚು ಮಾಡಿದ ಒಟ್ಟು ಸರಾಸರಿ ಮೊತ್ತ ರೂಪಾಯಿಗಳಲ್ಲಿ ಎಷ್ಟು ಅಂತ ಕೇಳಿದರೆ, ನೋಡ್ರಿ ಈ ಪ್ರಶ್ನೆಗಳನ್ನು ನಾವು ಡೈರೆಕ್ಟಾಗಿನ ಸಾಲ್ವ್ ಮಾಡಿಬಿಟ್ಟಿವಿ. ಇಲ್ಲಿ 4-5 ಪ್ರಶ್ನೆಗಳನ್ನು ಡೈರೆಕ್ಟಾಗಿನ ಮಾಡಿದ್ವಿ. ಈ ಟೈಮನ್ನು ನಾವು ಏನು ಮಾಡಬೇಕು? ಈ ರೀತಿ ಪ್ರಶ್ನೆಗಳಿಗೆ ಯೂಸ್ ಮಾಡ್ಕೋಬೇಕು. ಯಾವ ರೀತಿ? ಎ ಗುಂಪಿನಲ್ಲಿ ಎಷ್ಟು ಮಂದಿದಾರು? 44. ಬಿ ಗುಂಪಿನಲ್ಲಿ ಎಷ್ಟು ಜನ ಸದಸ್ಯರಿದಾರು? 26. ಸಿ ಗುಂಪಿನಲ್ಲಿ ಎಷ್ಟು ಜನ ಸದಸ್ಯರಿದಾರು? 45 ಜನ ಸದಸ್ಯರಿದ್ದಾರೆ. ಓಕೆ, ಹಂಗಾದ್ರೆ ಮುಂದೇನು ಕೊಟ್ಟರು? ಇವರು ಒಬ್ಬೊಬ್ರು ಎಷ್ಟೆಷ್ಟು ಖರ್ಚು ಮಾಡ್ಯಾರ ಅಂತ ಕೊಟ್ಟಾರ. ಇವ್ರು ಎ ಗುಂಪಿನವ್ರು ಎಷ್ಟು ಖರ್ಚು ಮಾಡ್ಯಾರು? 403. ಬಿ ಗುಂಪಿನವ್ರು ಎಷ್ಟು ಖರ್ಚು ಮಾಡ್ಯಾರು? 383. ಸಿ ಗುಂಪಿನವ್ರು ಎಷ್ಟು ಖರ್ಚು ಮಾಡ್ಯಾರು? 228 ಖರ್ಚು ಮಾಡಿದ್ದಾರೆ. ಓಕೆ, ಈಗ ನಾವು ಇದನ್ನು ಸಾಲ್ವ್ ಮಾಡ್ಬೇಕಂದ್ರೆ ಒಂದು ಎವರೇಜ್ ಸಂಖ್ಯೆ ಇಟ್ಕೊಂಡು, ಆ ಎವರೇಜ್ ಸಂಖ್ಯೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಆಪ್ಷನ್ಗಳು ಎಲ್ಲ ನಿಯರ್ ಆಗಿರ್ಬೇಕು. ಯಾವುದೈತಿ? 330 ಐತಿ ನೋಡ್ರಿ. ಎಲ್ಲ 330ಕ್ಕೆ ಸಣ್ಣ ಇದಾವೆ. ಓಕೆ, ನಮ್ಗೆ ಈಸಿ ಆಗಿರುವಂಥದ್ದು. ನೀವು ಯಾವ್ದು ಬೇಕಾದ್ ತೊಗೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ನೀವು 500 ತೊಗೋಬೋದು, ಬಟ್ ನಮಗೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗುವಂಥದ್ದು ಇರಬೇಕು. ಅದಕ್ಕೆ 330 ಈಸಿ ಅನ್ಸತ್ತೆ. ಇದು 330 ಯಾಕೆ ಈಸಿ ಅಂದ್ರೆ 11ರಿಂದನೂ ಬಾ ಹೋಗ್ತದೆ, ಆಮೇಲೆ 10ರಿಂದನೂ ಬಾ ಹೋಗ್ತದೆ, ಅದಕ್ಕೋಸ್ಕರ. ಓಕೆ, ಮತ್ತು ಇವೆಲ್ಲದಕ್ಕೂ ನಿಯರ್ ಇದೆ ಅದು. ಓಕೆ, ಈಗ ನೋಡ್ರಿ ಚೆಕ್ ಮಾಡೋ ಹೆಂಗೆ ಚೆಕ್ ಮಾಡಬೇಕು? ಈ ರೀತಿ ಪ್ರಶ್ನೆ ಒಂದು 2 3 ಶಿಫ್ಟ್ ಬಿಟ್ಬಿಟ್ಟು ಬಂದಿದ್ದ. ಅದಕ್ಕೋಸ್ಕರ ನೀವೇನು ಮಾಡಿರಿ, ಸ್ವಲ್ಪ ಫೋಕಸ್ ಮಾಡಿ ನೋಡಿರಿ. ಇದು 330ಕ್ಕಿಂತ ಎಷ್ಟು ಹೆಚ್ಚಿಗೆ ಐತಿ? 73 ಹೆಚ್ಚಿಗೆ ಐತಿ. 73 ಹೆಚ್ಚಿಗೆ ಐತಿ ಅಂದ್ರೆ ಪ್ಲಸ್ 73. ಇದು 330ಕ್ಕಿಂತ ಎಷ್ಟು ಹೆಚ್ಚಿಗೆ ಐತಿ? 53 ಹೆಚ್ಚಿಗೆ ಐತಿ. ಅದಕ್ಕೆ ಪ್ಲಸ್ 53.
ಇದು 330ಕ್ಕಿಂತ ಎಷ್ಟು ಕಡಿಮೆ ಐತಿ? -102. ಕಡಿಮೆ ಇದ್ರೆ ಏನು ಮಾಡ್ತೀರಿ? -102 ಬರೋದ್ರಿ. ಓಕೆ, ಇಷ್ಟಂತೂ ಎಲ್ಲರೂ ಮಾಡಿರಿ. ಒಬ್ಬೊಬ್ರದ್ದು 73 ಹೆಚ್ಚಿಗೆ ಐತಿ. ಹಂಗಾರೆ 44 ಮಂದಿದು ಎಷ್ಟಾಯ್ತು? ಕ್ಯಾಲ್ಕುಲೇಷನ್ ಮಾಡಲೇಬೇಕು ನಾವು. ಓಕೆ, ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ಫಸ್ಟ್ ಇದನ್ನು ಏನು ಮಾಡ್ಕೊರಿ, 4 × 11 ಅನ್ಕೋರಿ. ಫಸ್ಟ್ 4ರಲ್ಲೇ ಗುಣಿಸ್ರಿ. 4 3 12, 7 4 28, 29. 4ರಿಂದ ಗುಣಿಸಿದ್ವಿ ಇದಕ್ಕೆ ನಾವು. ಈಗ 4ರಿಂದ ಗುಣಿಸಿದ್ವಿ, 11ರಿಂದ ಗುಣಿಸ್ಬೇಕು. 11ರಿಂದ ಗುಣಿಸೋದಂತೂ ಭಾಳ ಈಜಿ. ಕೊನೆಯ ಸಂಖ್ಯೆ ಹೆಂಗಿರ್ತೈತೆ ಹಂಗೆ ಬರಿತೀವಿ. ಇದಕ್ಕೆ ಇದನ್ನು ಕೂಡಿಸ್ತೀವಿ, 11 ಆಯ್ತು. ಇದಕ್ಕೆ ಇದನ್ನು ಕೂಡಿಸ್ತೀವಿ, 11 1 12 ಆಯ್ತು. 2 ಆ್ಯಸ್ ಇಟ್ ಈಸ್ ಐತಿ. 2 + 1 ಅಂದ್ರೆ 3 ಆಯ್ತು. ಹಂಗಾರೆ ಇದು ಉತ್ತರ ಎಷ್ಟು ಬಂತು? 3212 ಬಂತು. ಇದು ಯಾವುದು? ಪ್ಲಸ್ ಆಯ್ತು. ಈ ಒಂದೇ ಗುಣಾಕಾರ ಮಾಡಿದ್ವಿ ನಾವು. ಎಷ್ಟು ಫಾಸ್ಟ್ ಮುಗಿಸಿತಲ್ಲ, ಇದೇ ರೀತಿ ನೀವು ಮಾಡಬೇಕು. ಓಕೆ, 26ರಿಂದ ಗುಣಿಸು. 26 × 53. 26 ಮಗ್ಗೆ ಅಂತೂ ಬರ್ತಾವೆ ಎಲ್ಲರಿಗೂ. 26 3 78. ಎಷ್ಟು ಬಂತು? 78. 7 ಕೈಲ 26 5 130. 137 ಕೈಲ 137. ಇದು ಯಾವುದು? ಪ್ಲಸ್. ಓಕೆ, ಪ್ಲಸ್ ಇದ್ದದನ್ನು ಕೂಡಿಸ್ಕೊಂಬಿಡೋಣ. 8 2 10, 2 1 1 2 2 7 9, 2 3 5, 3 1 4. ಎಷ್ಟು ಬಂತಪ್ಪ? 4590. ಓಕೆ, ಇದು ಪ್ಲಸ್ದ ಕೆಲಸ ಆಯ್ತು. ಇನ್ನು ಮೈನಸ್ದು ಗುಣಾಕಾರ ಮಾಡೋಣ. ಎಷ್ಟೈತಿ? 45 2 90. ಓಕೆ, 45 0 0 ಆಯಿತು. 9 ಕೈಲಿ ಅದು ಇಲ್ಲೇ ಬಂತು. 45 1 45. ಇದು ಮೈನಸ್ದು, ಇದು ಪ್ಲಸ್ದು, ಇದು ಮೈನಸ್ದು. ಇದು ಪ್ಲಸ್ 4590 ಐತಿ, ಇದು -4590 ಐತಿ. ಈಗ ಏನಾಯ್ತು? ಕ್ಯಾನ್ಸಲ್ ಆಯ್ತು, ಜೀರೋನ ಆಯ್ತು. ಹಂಗಾರೆ ಮೊದಲಿಗೆ ನಾವು ಏನು ಸಂಖ್ಯೆ ತೊಗೊಂಡಿದ್ದೀವಿ ಅದ ಸಂಖ್ಯೆ ಅದರ ಸರಾಸರಿಯಾಗಿತ್ತು. ಅದೇ ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಒಂದು ವೇಳೆ ಇಲ್ಲೇನರೆ -50 ಇಲ್ಲ +50 ಬಂದಿತ್ತಂದ್ರೆ ಇವನಷ್ಟು ಕೂಡಿಸಿ ಅದರಿಂದ ಭಾಗಿಸಿ, ಪ್ಲಸ್ ಬಂದಿದ್ರೆ ಪ್ಲಸ್ ಮಾಡ್ತಿದ್ವಿ, ಮೈನಸ್ ಬಂದಿದ್ರೆ ಮೈನಸ್ ಮಾಡ್ತಿದ್ವಿ. ಆ ರೀತಿ ಪ್ರಶ್ನೆ ಹಿಂದಿನ ಶಿಫ್ಟ್ ಒಳಗೆ ಬಂದಿದ್ದಾವೆ, ಅದನ್ನು ಸಾಲ್ವ್ ಮಾಡಿದ್ದೀವಿ. ಹಿಂದಿನ ವಿಡಿಯೋ ಒಳಗೆ ರೆಫರ್ ಮಾಡ್ಕೊರಿ. ನೆಕ್ಸ್ಟ್, ಒಂದು ವೇಳೆ ಕ್ರಿಕೆಟ್ ಬ್ಯಾಟುಗಳ ಅಸಲು ಬೆಲೆಯು 28 ಕ್ರಿಕೆಟ್ ಬ್ಯಾಟುಗಳ ಅಸಲು ಬೆಲೆಯು 32 ಕ್ರಿಕೆಟ್ ಬ್ಯಾಟುಗಳ ಮಾರಾಟದ ಬೆಲೆಗೆ ಸಮನಾಗಿದ್ದರೆ ಆಗ ಉಂಟಾದ ಶೇಕಡಾವಾರು ನಷ್ಟ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, 28 ಬ್ಯಾಟುಗಳ ಅಸಲು ಬೆಲೆ ಅಂದ್ರೆ ಕಾಸ್ಟ್ ಪ್ರೈಸ್, 32 ಬ್ಯಾಟುಗಳ ಮಾರಾಟದ ಬೆಲೆ ಅಂದ್ರೆ ಸೆಲ್ಲಿಂಗ್ ಪ್ರೈಸಿಗೆ ಸಮ ಅಂತ ಹೇಳ್ತಾರೆ ಅವ್ರು. ಕಾಸ್ಟ್ ಪ್ರೈಸ್ ಮುಂದೆ ಏನೈತಿ? 32 ಐತಿ. ಕಾಸ್ಟ್ ಪ್ರೈಸ್ ಮುಂದೆ 32. ಸೆಲ್ಲಿಂಗ್ ಪ್ರೈಸ್ ಮುಂದೆ ಏನೈತಿ? 28. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂತು? 28. ಹಂಗಾರೆ 32 ರೂಪಾಯಿ ಖರೀದಿ ಮಾಡಿ 28ಕ್ಕೆ ಮಾರತ ನಾವು. ಎಷ್ಟು ರೂಪಾಯಿ ನಷ್ಟ ಅನುಭವಿಸತ್ತ ನಾವು? 4 ರೂಪಾಯಿ ನಷ್ಟ ಅನುಭವಿಸತಾನೆ. ಎಷ್ಟು ರೂಪಾಯಿ ಒಳಗೆ? 32 ರೂಪಾಯಿ ಒಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ, ಮುಗೀತು. ಎಷ್ಟು ರೂಪಾಯಿ ನಷ್ಟ? 4 ರೂಪಾಯಿ ನಷ್ಟ. ಎಷ್ಟು ರೂಪಾಯಿ ಒಳಗೆ? 32 ರೂಪಾಯಿ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 4 1 4 8 1/8 ಶೇಕಡ ಬೆಲೆ ಎಷ್ಟಿರುತ್ತೆ? 12.5%. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ನೀವು ಡೈರೆಕ್ಟಾಗಿ ಏನು ಮಾಡ್ಬೇಕು ಅಂತಾನೆ, ಅಸಲು ಬೆಲೆ ಇದ್ದದ್ದು ಏನಾಕತಿ? ಮಾರಾಟದ ಬೆಲೆ ಆಕತಿ. ಮಾರಾಟದ ಬೆಲೆ ಇದ್ದದ್ದು ಏನಾಕತಿ? ಅಸಲು ಬೆಲೆ ಆಗ್ತತಿ. ಈ ಪಾಯಿಂಟ್ ನಿಮಗೆ ಗೊತ್ತಿದ್ರೆ ಈ ಪ್ರಶ್ನೆಯನ್ನು ಈಸಿನಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್, ಒಂದು ಕೆಲಸವನ್ನು ಎ ಮತ್ತು ಬಿ 20 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಅದೇ ಕೆಲಸವನ್ನು ಬಿ ಮತ್ತು ಸಿ 36 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಎ ಅವರು ಕೆಲಸವನ್ನು ಪ್ರಾರಂಭಿಸಿ 5 ದಿನಗಳ ಕಾಲ ದುಡಿದರು. ನಂತರ ಬಿ ಅವರು 10 ದಿನಗಳ ಕಾಲ ಕೆಲಸ ಮಾಡಿದರು. ಉಳಿದ ಕೆಲಸವನ್ನು ಸಿ ಅವರು 15 ದಿನಗಳಲ್ಲಿ ಪೂರ್ಣಗೊಳಿಸಿದರು. ಹಾಗಾದರೆ ಸಿ ಅವರು ತಾವೊಬ್ಬರೇ ಕೆಲಸ ಮಾಡಿದರೆ ಇಡೀ ಕೆಲಸವನ್ನು ಎಷ್ಟು ದಿನದಾಗ ಮುಗಿಸ್ತಿದ್ರು? ಸಿ ಒಬ್ಬ ಕೆಲಸ ಮಾಡ್ರೆ 2 ದಿವಸನೇ ಮುಗಿತಿತ್ತು ಅಂತ ಪ್ರಶ್ನೆ ಇದು. ನೋಡ್ರಿ, ಈ ರೀತಿ ಪ್ರಶ್ನೆ ಫಸ್ಟ್ ಟೈಮ್ ಬಂದದ. ಅದಕ್ಕೆ ಸ್ವಲ್ಪ ಏನು ಮಾಡ್ತೀನಿ, ನಾನು ಸ್ಲೋ ಆಗಿ ಡಿಟೇಲ್ ಮೆಥಡು ಹೇಳ್ತೀನಿ, ಆಮೇಲೆ ಯಾವ ರೀತಿ ಶಾರ್ಟ್ ಮಾಡ್ಬೇಕಂತ ಹೇಳ್ತೀನಿ. ಜಸ್ಟ್ ಅಬ್ಸರ್ವ್ ಮಾಡಿರಿ. ಓಕೆ, ಎ ಪ್ಲಸ್ ಬಿ 20 ದಿನದ ಕೆಲಸ ಮಾಡ್ತಾರೆ. ಎ ಪ್ಲಸ್ ಬಿ 2 ದಿವಸನೇ ಕೆಲಸ ಮಾಡ್ತಾರೆ, 20 ದಿವಸನೇ ಕೆಲಸ ಮಾಡ್ತಾರೆ. ಇಷ್ಟಂತೂ ಎಲ್ಲರೂ ಬರ್ಕೋತಾರೆ. ಬಿ ಪ್ಲಸ್ ಸಿ 36 ದಿನದ ಕೆಲಸ ಮಾಡ್ತಾರೆ. ಬಿ ಪ್ಲಸ್ ಸಿ 36 ದಿನದೊಳಗೆ ಕೆಲಸ ಮಾಡ್ತಾರೆ. ಓಕೆ, ಎ ಅವರು ಕೆಲಸವನ್ನು ಪ್ರಾರಂಭಿಸಿದರು, 5 ದಿನಗಳ ಕಾಲ ದುಡಿದ್ರು. ಇದನ್ನೆಲ್ಲ ಮುಂದೆ ನೋಡೋಣ. ಮೊದಲಿಗೆ ನೀವು ಲಸ ತಗೋತಿರಲ್ಲ, ಆ ರೀತಿ ಲಸ ತಗೋರಿ. 2 ಲಸ ಎಷ್ಟು ಬಂತು? 180. 29 180, 36 180. ಹಂಗಾರೆ ಟೋಟಲ್ ಕೆಲಸ ಎಷ್ಟೈತಿ? 180. ಎ ಬಿ ಒಂದು ದಿವ್ಸಕ್ಕೆ 9 ಕೆಲಸ ಮಾಡ್ತಾರೆ, ಬಿ ಸಿ ಒಂದು ದಿವ್ಸಕ್ಕೆ 5 ಕೆಲಸ ಮಾಡ್ತಾರೆ. ಆಯ್ತು. ಓಕೆ, ಹಂಗಾರೆ ಈಗ ಎ 2 ದಿವ್ಸ ಕೆಲಸ ಮಾಡ್ತಾನೋ? 5 ದಿವ್ಸ. ಹಂಗಾರೆ ಎ 2 ದಿವ್ಸ ಕೆಲಸ ಮಾಡಿದ 5 ಎ.
5 ಎ ಒಂದು ದಿವ್ಸಕ್ಕೆ ಎದಂಗೆ ಕೆಲಸ ಮಾಡ್ಯಾನಂದ್ರೆ 5 ದಿವ್ಸಕ್ಕೆ ಎಷ್ಟು ಮಾಡಿರ್ತಾನೆ 5 ಎ. ಬಿ 10 ದಿನ ಕೆಲಸ ಮಾಡ್ಯಾರ. ಹಂಗಾರೆ ಇವು 2 ದಿವ್ಸ ಕೆಲಸ ಮಾಡಿರ್ತಾನೋ ಬಿ 10 ಬಿ. ಇವಂದು ಕೆಲಸ ಆಯ್ತು, ಇವಂದು ಕೆಲಸ ಆಯ್ತು. ಸಿ 15 ದಿವ್ಸ ಕೆಲಸ ಮಾಡ್ಯಾನೋ ಹಂಗಾರೆ 15 ಸಿ. ಇವರೆಲ್ಲ ಮಾಡಿದ ಕೆಲಸ ಎಷ್ಟಾಯ್ತು ಹಂಗಾರೆ ಎಲ್ಲರೂ ಕೂಡಿ ಮಾಡಿದ ಕೆಲಸ 185 180 ಬರ್ಕೊಂಡ್ವಿ. ಓಕೆ, ಇವು 5 ದಿನ ಕೆಲಸ ಮಾಡ್ಯಾನ 5 ಎ, ಇವು 10 ದಿನ ಕೆಲಸ ಮಾಡ್ಯಾನ 10 ಬಿ, ಇವು 15 ದಿನ ಕೆಲಸ ಮಾಡ್ಯಾನ 15 ಸಿ. ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಕ್ಕೆ ಅನುಕೂಲ ಆಗೋದಕ್ಕೋಸ್ಕರ ಏನು ಮಾಡ್ಕೋಬೇಕು, ಇವುಗಳನ್ನು ಡಿವೈಡ್ ಮಾಡ್ಕೋಬೇಕು. ಇಲ್ಲಿ 5 ಎ ಐತಿ, ಅದಕ್ಕೆ ನಾವು ಇದನ್ನ ಏನು ಮಾಡ್ಕೊಂಡು 5 ಎ ಅಂತ ಬರ್ಕೊಂಡು ಪ್ಲಸ್ ಈ ಇದ್ರೊಳಗಿನ 10 ಬಿ ಒಳಗೆ ಇದನ್ನು 5 ಬಿ ಪ್ಲಸ್ 5 ಬಿ ಅಂತ ಬರ್ಕೋಬೋದಲ್ಲ, ಯಾಕಂದ್ರೆ ನಮ್ಮ ಕ್ಯಾಲ್ಕುಲೇಷನ್ ಈಸಿ ಆಗಬೇಕು. 5 ಬಿ ಪ್ಲಸ್ 5 ಬಿ ಅಂದ್ರೆ 10 ಬಿ ಆತ್ಲ ಇದು. 5 ಬಿ ಪ್ಲಸ್ 5 ಬಿ ಅಂದರೆ 10 ಬಿ ಆಯ್ತು. ಓಕೆ, ಈಗ ಮತ್ತೆ ನಮ್ಮ ಕ್ಯಾಲ್ಕುಲೇಷನ್ ಯೂಸ್ ಆಗಕ್ಕೆ ಇದ್ರೊಳಗಿಂದ ಇಲ್ಲಿ 5 ಬಿ ಐತಿ, ಇದ್ರೊಳಗಿಂದ 5 ತಕ್ಕೋಬೇಕಲ್ಲ. 5 ತಕೊಂಡ್ರೆ ಏನಾಯ್ತು 5 ಸಿ ಪ್ಲಸ್ 10 ಸಿ ಆಯ್ತದ, ಹೌದಾ ಇಲ್ಲ? 5 ಸಿ ಪ್ಲಸ್ 10 ಸಿ, ಈಗ 15 ಸಿ ಆತ್ಲ, ರೈಟ್? ಓಕೆ, ಈಸ್ ಈಕ್ವಲ್ ಟು 180. ಇಲ್ಲೂ 5 ಐತಿ, ಇಲ್ಲೂ 5 ಐತಿ, ಕಾಮನ್ ತಗೋರಿ. ಒಳಗೆ ಏನು ಉಳಿತು ಎ ಪ್ಲಸ್ ಬಿ. ಓಕೆ, ಪ್ಲಸ್ ಇಲ್ಲೂ 5 ಐತಿ, ಇಲ್ಲೂ 5 ಐತಿ, ಕಾಮನ್ ತಗೋರಿ 5. ಇಲ್ಲಿ ಒಳಗೆ ಏನು ಉಳಿತು ಬಿ ಪ್ಲಸ್ ಸಿ ಪ್ಲಸ್ 10 ಸಿ ಈಸ್ ಈಕ್ವಲ್ ಟು 180. ಓಕೆ, ಈಗ 5 ಇಂಟು ಎ ಬಿ ಜಾಗದಾಗ ಎಷ್ಟು, ಎ ಬಿ ಕೂಡ ಎಷ್ಟು ಕೆಲಸ ಮಾಡ್ತಾರೆ 9 9 ಪ್ಲಸ್ 5 ಇಂಟು ಬಿ ಸಿ ಎಷ್ಟು ಕೆಲಸ ಮಾಡ್ತಾರೆ 5 5 ಪ್ಲಸ್ 10 ಸಿ. ಸಿ ಎಷ್ಟು ಕೆಲಸ ಮಾಡ್ತಾನೆ ಗೊತ್ತಿಲ್ಲ, ಅದಕ್ಕೆ ಸಿ. ಓಕೆ, 180. 5 9 45, 5 5 25, 45 ಪ್ಲಸ್ 25 ಎಷ್ಟಾಯ್ತು 70. ಓಕೆ, 70 ಇಲ್ಲಿ ಪ್ಲಸ್ 70, ಒಂದು 4 ಸ್ಟೆಪ್ ಹೆಚ್ಚಿಗೆ ಆಗಲಿ ಬರ್ದು ತೋರಿಸ್ತೀನಿ. 5 9 45 ಪ್ಲಸ್ 5 5 25 ಎಷ್ಟಾಯ್ತು 40 ಪ್ಲಸ್ 10 ಸಿ ಈಸ್ ಈಕ್ವಲ್ ಟು 180. ಓಕೆ, ಇಲ್ಲಿ ಪ್ಲಸ್ ಒಳಗಿದ್ದಂತಹ 40 ಈ ಕಡೆ ಹೋದ್ರೆ ಏನಾಕತಿ ಮೈನಸ್. ಓಕೆ, ಸಾರಿ 70 ಅಲ್ಲ, 45 ಪ್ಲಸ್ 30 25 ಅಂದರೆ 70. 180 70 ಹೋದ್ರೆ 110 ಉಳಿತು. ಹಂಗಾರೆ 10 ಸಿ ಬೆಲೆ ಎಷ್ಟು ಬಂತು 110. 10 ಇಂದ 10 ಹೋತು. ಸಿ ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನಂತಾಯ್ತು 11 ಕೆಲಸ ಮಾಡ್ತಾನಂತಾಯ್ತು. ಟೋಟಲ್ ಕೆಲಸ ಎಷ್ಟಿತ್ತು 180 ಇತ್ತು. ಇವು ಸಿ ಒಂದು ದಿವ್ಸಕ್ಕೆ 11 ರಂಗೆ ಕೆಲಸ ಮಾಡ್ತಾನಂದ್ರೆ ಎಷ್ಟು ದಿವಸ ಆಯ್ತು ಕೆಲಸ 11 1 11 7 ಉಳಿತು, 11 6 66, 70ರಾಗ 66 ಹೋದ್ರೆ 4 ಉಳಿತು, 4/11. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಇದು ಡೀಟೇಲ್ ಮೆಥಡ್. ಇಲ್ಲಿಂದನ ನಮಗೆ ಒಂದು ಶಾರ್ಟ್ ಟ್ರಿಕ್ ಜನ್ರೇಟ್ ಆಗ್ತದೆ. ಅದನ್ನು ಯಾವ ರೀತಿ ಮಾಡ್ಬೇಕಂತ ನೋಡೋಣ. ಇದೇ ಮೆಥಡನ್ನು ನಾವು ಕಂಡುಕೊಂಡಿದ್ದು ಎಲ್ಲಿಂದ ಶಾರ್ಟ್ ಟ್ರಿಕ್ಕ ಇಲ್ಲಿಂದನ. ಓಕೆ, ಆದ್ರೆ ಅದೇನು ಮಾಡ್ತದೆ ನಮ್ಗೆ ಟೈಮ್ ಸೇವ್ ಮಾಡ್ತದೆ. ಇದನ್ನು ಎದಕ್ಕೆ ನಿಮಗೆ ನಾ ಹೇಳಿನಂತಂದ್ರೆ ಈಗ ಯಾವ ರೀತಿ ಶಾರ್ಟ್ ಟ್ರಿಕ್ ಮಾಡತ್ತೀವಲ್ಲ ಆ ಕಾನ್ಸೆಪ್ಟ್ ಏನು ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನು ಈ ಮೆಥಡನ್ನು ಹೇಳಿದ್ದೀನಿ ಈಗ. ಓಕೆ, ಜಸ್ಟ್ ಫೋಕಸ್ ಮಾಡಿರಿ, ಭಾಳ ಈಸಿ ಐತಿ. ಎ ಬಿ ಸಿ 3 ಮಂದಿ ಇದಾರೆ. ಓಕೆ, ಎ 8 ದಿವಸ ಕೆಲಸ ಮಾಡ್ತಾನೋ 5 ದಿವಸ, ಬಿ 10 ದಿವಸ, ಸಿ 15 ದಿವಸ. ಓಕೆ, ಹಂಗಾರೆ ಇವು ಎರಡೂದ್ರಾಗ 5 ಐತಿ, 5 ಕಾಮನ್ ತಗೊಂಡ್ರಿ. ಎ ಬಿದು ತಗೋರಿ. ಎ ಬಿದು ಎಷ್ಟೈತಿ 9 ಪ್ಲಸ್ ಇವು ಎರಡೂದ್ರೊಳಗೂ 5 ಕಾಮನ್ ತಗೋರಿ 5. ಬಿ ಪ್ಲಸ್ ಸಿ ಎಷ್ಟೈತಿ 5. 5 ಇಂಟು 5 ಎಷ್ಟಾಯ್ತು 25. ಓಕೆ, ಸಿ ಎಷ್ಟೈತಿ ಸಿಯಿಂದ ಏನು ಉಳಿದೈತಿ ಇಲ್ಲಿ ಇದ್ರೊಳಗಿಂದ 5 ತಗೊಂಡಿದ್ರಿ, ಎಷ್ಟು ಉಳಿದೈತಿ ಈಗ 10 ಸಿ ಉಳಿದೈತಿ. 10 ಉಳಿದೈತಿ ಹೌದಲ್ಲ, ಇದ್ರೊಳಗೆ 5 ತಗೊಂಡ್ರಿ, ಇದ್ರೊಳಗೆ 5 ತಗೊಂಡ್ರಿ ಅಂದ್ರೆ ಈಗ ಎಷ್ಟು ಉಳಿದೈತಿ ಇದ್ರೊಳಗೆ 10 ಉಳಿದೈತಿ, 10 ಸಿ. ಓಕೆ, ಹಿಂಗೆಲ್ಲ ಮಾಡಿ ಟೋಟಲಾಗಿ ಎಷ್ಟಾಗಿ ಕೆಲಸ ಮಾಡಿರ್ತಾರೆ ಅವರು 180. ಓಕೆ, 9 5 45, 5 5 25 ಎಲ್ಲ ಕೂಡ ರೇಟ್ ಆಯ್ತು 70 ಆಯ್ತು. ಈ ಪ್ಲಸ್ 70 ಈ ಕಡೆ ಹೋದ್ರೆ ಮೈನಸ್ 70 ಆಯ್ತು. 10 ಸಿ ಅಂತಂದ್ರೆ ಎಷ್ಟು ಬಂತು 110 ಆಯ್ತು. ಓಕೆ, 10 ಇಂದ 10 ಹೋಯ್ತು. ಸಿ ಬೆಲೆ ಎಷ್ಟು ಬಂತು 11. ಡೈರೆಕ್ಟಾಗಿ ಸಿ ಬೆಲೆ ಕಂಡುಹಿಡಿದ್ವಿ. ಇನ್ನು 180 ಕೆಲಸ ದಿವ್ಸಕ್ಕೆ 11 ರಂಗೆ ಮಾಡ್ತಾನಂದ್ರೆ 11 1 11 7 11 6 66. 70ರಾಗ 66 ಕಳೆದ್ರೆ 4 ಉಳಿತು. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ ಎಷ್ಟು ಬೇಗ ಪ್ರಶ್ನೆ ಮುಗೀತು. ಓಕೆ, ಬಟ್ ಈ ಲಾಜಿಕ್ ಬಂದಿದ್ದು ಇಲ್ಲಿಂದ ಜಸ್ಟ್ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ನಾವು ಏನು ಮಾಡ್ಬೋದು ಈ ರೀತಿಯಾಗಿ ಸಾಲ್ವ್ ಮಾಡ್ಕೋಬೋದು. ಓಕೆ, ಹೋಪ್ ಈ ಪ್ರಶ್ನೆ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಪ್ರಶ್ನೆ ನಿಮ್ಗೆ ಅರ್ಥ ಆಗಿದ್ರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿರಿ. ಓಕೆ, ಯಾಕಂತಂದ್ರೆ ನನಗೆ ಗೊತ್ತಿರೋದು ನಾನು ಲೈವ್ ಕ್ಲಾಸ್ ಅಂತೂ ಅಲ್ಲ, ರೆಕಾರ್ಡೆಡ್ ಕ್ಲಾಸ್. ಓಕೆ,
ನನ್ನ ನಿಮ್ಮ ಮಧ್ಯೆ ಕಾಂಟ್ಯಾಕ್ಟ್ ಆಗಬೇಕಂತಂದ್ರೆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಲೇಬೇಕಾಗ್ತದೆ. ಓಕೆ, ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ನೂ ಕೂಡ ಮಾಡಿರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದು ಸಿಲಿಂಡರ್ ಆಕಾರದ ತೊಟ್ಟಿಯ ಧಾರಣಾ ಸಾಮರ್ಥ್ಯವು 4774 ಮೀಟರ್ ಕ್ಯೂಬ್ ಆಗಿದೆ. ಒಂದು ವೇಳೆ ಅದರ ಪಾದದ ತ್ರಿಜ್ಯವು 7 ಮೀಟರ್ ಆಗಿದ್ದರೆ ಅದರ ಆಳ ಎಷ್ಟು? ಓಕೆ, ಯಾವ ರೀತಿ ಮಾಡ್ಬೇಕಪ್ಪ? ನಮಗೆಲ್ಲರಿಗೂ ಆ ಸಿಲಿಂಡರ್ ಆಕಾರದ ವಾಲ್ಯೂಮ್ನ ಸೂತ್ರ ಗೊತ್ತದ. ಪೈ ಆರ್ ಸ್ಕ್ವೇರ್ ಎಚ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಯಾವ್ದ್ರದ್ದು ಸಿಲಿಂಡರ್. ಓಕೆ, ಪೈ ಜಾಗದಾಗ 22/7, ಆರ್ ಜಾಗದಾಗ ಎಷ್ಟು ಕೊಟ್ರಲ್ಲಿ ತ್ರಿಜ್ಯ 7 ಕೊಟ್ಟರು. 7 ಸ್ಕ್ವೇರ್ ಅಂದ್ರೆ 7 ಇಂಟು 7. ಎತ್ತರ ಅಥವಾ ಆಳ ಅಂದ್ರೆ ಎಷ್ಟು ಕಂಡುಹಿಡಿಬೇಕು ಅದನ್ನು ಎಚ್. ವಾಲ್ಯೂಮ್ ಕೊಟ್ಟರು. ಸಾಮರ್ಥ್ಯ 4774. ಓಕೆ, 7ರಿಂದ 7 ಹೋಯ್ತು. ಇನ್ನು ಏನು ಉಳಿತು? ಇಲ್ಲಿ 7ರಿಂದ 7 7 7 6 42, 5 ಉಳಿತು. 7 8 56, 1 ಉಳಿತು. 7 2 14, 22 1 22 3 22 1 31 ಮೀಟರ್. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎರಡು ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ 60 ಕಿಲೋಮೀಟರ್ ಪ್ರತಿ ಗಂಟೆ 70 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತಿವೆ. ಒಂದು ರೈಲಿನ ಉದ್ದವು 170 ಮೀಟರ್ ಆಗಿದೆ. ಎರಡು ರೈಲುಗಳು ಪರಸ್ಪರ ದಾಟಲು 26 ಸೆಕೆಂಡ್ ಸಮಯವನ್ನು ತೆಗೆದುಕೊಳ್ಳುತ್ತವೆ. ಹಾಗಾದರೆ ಇನ್ನೊಂದು ರೈಲಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಡಿಸ್ಟೆನ್ಸ್ ಅಂದ್ರೆ ಸ್ಪೀಡ್ ಇಂಟು ಟೈಮ್. ಡಿಸ್ಟೆನ್ಸ್ ನಾವು ಯಾವಾಗಲೂ ಎರಡು ರೈಲಿಂದ ಕೂಡ ಬರ್ಕೋತೀವಿ. ಒಂದು ರೈಲಿಂದ ಎಷ್ಟೈತಿ? 170, 170. ಇನ್ನೊಂದು ರೈಲಿಂದ ಎಷ್ಟೈತಿ ಗೊತ್ತಿಲ್ಲ, ಅದಕ್ಕೆ ಪ್ಲಸ್ ಎಕ್ಸ್. ಓಕೆ, ಸ್ಪೀಡ್ ಎರಡೂ ವಿರುದ್ಧ ದಿಕ್ಕೊಳಗೆ ಹೊಂಟಾವಂದ್ರೆ ನಾವೇನು ಮಾಡಬೇಕು? ಕೂಡಿಸಬೇಕು. ಓಕೆ, ಒಂದು 60 ಒಂದು 70 ಅಂದ್ರೆ ಎಷ್ಟಾಯ್ತು? 130 ಕಿಲೋಮೀಟರ್ ಪ್ರತಿ ಗಂಟೆ. ನಮಗೆ ಆನ್ಸರ್ ಎತ್ರೊಳಗೆ ಬೇಕು? ಮೀಟರ್ ಪರ್ ಸೆಕೆಂಡ್ ಬೇಕು. ಅದಕ್ಕೆ 5/18ರಿಂದ ಗುಣಿಸಿದ್ವಿ. ಇದು ಕಿಲೋಮೀಟರ್ ಪ್ರತಿ ಗಂಟೆ ಐತಿ. ನಮಗೆಲ್ಲ ಎದ್ರೊಳಗೆ ಬೇಕು? ಮೀಟರ್ ಪರ್ ಸೆಕೆಂಡ್ ಒಳಗೆ ಬೇಕನ್ನ 5/18ರಿಂದ ಗುಣಿಸಿದ್ವಿ. ಓಕೆ, ಗುಣಿಸು ಸ್ಪೀಡ್ ಆತ. ಟೈಮ್ ಕೊಟ್ಟರೆ ನೋಡಿ, 26 ಸೆಕೆಂಡು. 2 13 2 9. ಓಕೆ, ಈಗ ನಾವು ಇದನ್ನೇನು ಮಾಡಬೇಕು? ಕ್ಯಾಲ್ಕುಲೇಷನನ್ನು ಮಾಡಲೇಬೇಕು. ಕ್ಯಾಲ್ಕುಲೇಷನನ್ನು ನೀವು ಎಷ್ಟು ಪಾಸ್ಟ್ ಮಾಡ್ತೀರಿ ಅಷ್ಟು ಪಾಸ್ಟ್ ನಿಮ್ಗೆ ಕ್ವಶನ್ ಸಾಲ್ವ್ ಆಕೈತಿ. ನಾ ಯಾವ ರೀತಿ ಮಾಡ್ತೀನಿ ನೋಡ್ರಿ. 13 ಸ್ಕ್ವೇರ್ ಗೊತ್ತೈತಿ. 13 13 169. 169. ಈ ಮುಂದಿನ ಒಂದು 0 ಆಮೇಲೆ ನೋಡೋಣ. 13 13 169. ಈಗ 5ರಲ್ಲೇ ಗುಣಿಸ್ಬೇಕು. 5ರಲ್ಲೇ ಗುಣಿಸೋದಂತೂ ಭಾಳ ಈಸಿ ನಮಗೆ. 2ರಿಂದ ಭಾಗಿಸಿ ಮುಂದೆ ಒಂದು 0 ಕೊಟ್ಟರೆ ಮುಗೀತು. 2 8 16, 2 4 8, 2 5 10. ಇಲ್ಲೊಂದು 0 ಇತ್ತು, ಇದೊಂದು 0. ಹಂಗಾರೆ ಗುಣಿಸ್ಬಿಟ್ಟಿವಿ ನಾವೀಗ. ಎಷ್ಟು ಬಂತು? 8450. ಬೇಗನೆ ಮುಗಿಸ್ಬಿಡ್ಬೇಕು. ಈಗ ಕೆಳಗೆ 9 ಐತಿ. 9ರಿಂದ ಭಾಗಿಸು. 9 9 81. 3 ಉಳಿತು. 9 3 27. 27 9 3 27 ಅಂತಂದ್ರೆ ಎಷ್ಟು ಉಳಿತು? 8. 9 9 8 72. ಎಷ್ಟು ಉಳಿತು? 8.8. ಇದೇ ರೀತಿ ಮುಂದೆ ಹೋಗ್ತದೆ. ಹಂಗಾರೆ ಇದ್ರ ಉತ್ತರ ಎಷ್ಟು ಬಂತು? 938.8 ಬಂತು. ಓಕೆ, 170 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 938.8 ಬಂತು. ಓಕೆ, ಈಗ ಇಲ್ಲಿ ಪ್ಲಸ್ ಒಳಗಿದ್ದಂಥ 170 ಈ ಕಡೆ ಬಂದರೆ ಏನಾಕತಿ? -170 ಆಕತಿ. ಓಕೆ, ಇಲ್ಲಿ ನೋಡ್ರಿ ಪೂರ್ತಿ ಡೀಟೇಲ ಬರಿತೀನಿ. 0.8 ಮೈನಸ್ 170. ಓಕೆ, ಪಾಯಿಂಟ್ ಏನಿಲ್ಲ ಅಂದ್ರೆ ಇಲ್ಲಿ ಏನಿರ್ತೈತಿ? 8. 8ರಾಗ 0 ಹೋದ್ರೆ 8, 7 13ರಾಗ 7 ಹೋದ್ರೆ 6, 9ರಾಗ 2 ಹೋದ್ರೆ 7. 768.8 ಯಾವ ಆಪ್ಷನ್ ಐತಿ? ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ, ನೀವೇನು ಮಾಡ್ಬೋದು? ಇಲ್ಲೇ ಕ್ಯಾಲ್ಕುಲೇಷನನ್ನು ಮಾಡಿಕೊಂಡು ಸಾಲ್ವ್ ಮಾಡ್ಕೋಬೋದು. ಬೇಗನೆ ಸಾಲ್ವ್ ಆಗ್ತದೆ. ಮುಂದಿನ ಪ್ರಶ್ನೆ, ಔಷಧ ಅಂಗಡಿಯಲ್ಲಿ ಒಂದು ಇಂಜೆಕ್ಷನ್ನ ನಮೂದಿತ ಬೆಲೆ 6490 ಆಗಿದೆ. ಅಂಗಡಿಯವನು ಇಂಜೆಕ್ಷನನ್ನು ಮಾರಾಟ ಮಾಡಿದಾಗ ಅದರ ಮೇಲೆ 18% ರಿಯಾಯಿತಿಯನ್ನು ನೀಡಿದ್ದರೆ ಇಂಜೆಕ್ಷನ್ನ ಮಾರಾಟದ ಬೆಲೆ ರೂಪಾಯಿಗಳಲ್ಲಿ ಎಷ್ಟು? ಸಮೀಪದ ರೂಪಾಯಿಗೆ ಪೂರ್ಣಾಂಕಗೊಳಿಸಲಾಗಿದೆ. ಅಂದರೆ ಇದು ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ಅದಕ್ಕೋಸ್ಕರ ನಾವು ಪೂರ್ತಿ ಸಾಲ್ವ್ ಮಾಡಲೇಬೇಕು ಅಂತ ಹೇಳ್ತಿರುವಂಥದ್ದು. 6490 ರೂಪಾಯಿ ವಸ್ತು ಮ್ಯಾಗ 18% ಡಿಸ್ಕೌಂಟ್ ಕೊಟ್ಟಾನಂದ್ರೆ ಮಾರಿರ್ತಾನೆ ಎಷ್ಟಕ್ಕವ? 82%ಕ್ಕೆ. 100 ರೂಪಾಯಿ ಒಳಗೆ 18% ಕಟ್ ಮಾಡಿದ್ರೆ ಎಷ್ಟು ಉಳಿತು? 82%. 82%ಇಂದ ಗುಣಾಕಾರ ಮಾಡ್ತೀವಿ. 10ಇಂದ 10 ಹೋಯ್ತು. ಈಗ ಇದನ್ನು ಏನು ಮಾಡ್ಬೇಕು? ನಾವು ಗುಣಾಕಾರ ಮಾಡಲೇಬೇಕು. ಗುಣಾಕಾರ 82ರಿಂದ ಮಾಡಬೇಕು. ಒಂದು ನೀವು 8ರಲ್ಲೇ ಗುಣಾಕಾರ ಮಾಡಿ ಪ್ಲಸ್ 2ಅನ್ನು ಕೂಡಿಸ್ಬೋದು. 2ರಿಂದ ಗುಣಾಕಾರ ಮಾಡಿ ಕೂಡಿಸ್ಬೋದು. ಇಲ್ಲ ಈ ರೀತಿ ನಾರ್ಮಲ್ ಆಗಿನೂ ಗುಣಾಕಾರ ಮಾಡ್ಬೋದು. 9 2 18, 4 2 8, 1 9, 6 2 12 ಪ್ಲಸ್
ಎಂಟೊಂಬತ್ತಲೆ 72, 8 4 32 7 39, 8 6 48, 3 51. ಓಕೆ, 8 11 12 3 5 5320. ಕೆಳಗೆ ಒಂದು ಜೀರೋ ಐತ್ಲ, ಅದಕ್ಕೊಂದು ಸ್ಥಾನ ಬಿಟ್ಟು ಪಾಯಿಂಟ್. 5321.8 ಅಂದರೆ ಎಷ್ಟು ಆಯ್ತು? 5322. ನೀವು ಕ್ಯಾಲ್ಕುಲೇಷನನ್ನು ಎಷ್ಟು ಫಾಸ್ಟ್ ಮಾಡ್ತೀರಿ ಅಷ್ಟು ಫಾಸ್ಟ್ ಮುಗಿತದೆ. ಇಲ್ಲ ನೀವು ಇದನ್ನು ಏನು ಮಾಡ್ಬೋದು, 8ರಿಂದ ಗುಣಿಸ್ಬೋದು. 80 ಅನ್ಕೊಂಡು 80 + 2. ಓಕೆ, 8 9 72, ಇಲ್ಲೊಂದು ಜೀರೋ ಇರ್ತೈತಿ, ಇದು ಜೀರೋ ಇರಲಿ. 8 4 32 37 39. ಓಕೆ, 8 6 48 3 51. ಇನ್ನು 2 ಇದನ್ನು 2ರಿಂದ ಗುಣಿಸೋದು. 2ರಿಂದ ಗುಣಿಸಿದ್ರೆ 49. 2 ಎಷ್ಟು ಬಂತು? 98. ಓಕೆ, 6 2 12. ಓಕೆ, 8 11 9 2 11 2 12 3 5. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ ಇದು ಕೂಡ ಅಷ್ಟು ಬಂತು. ನಿಮ್ಗೆ ಹೆಂಗೆ ಅನುಕೂಲ ಆಗ್ತದೆ ಕ್ಯಾಲ್ಕುಲೇಷನ್ ಹಂಗೆ ಮಾಡ್ಕೊರಿ. ಓಕೆ, ಬಟ್ ಫಾಸ್ಟ್ ಇರಬೇಕು ಕ್ಯಾಲ್ಕುಲೇಷನ್. ಇಂಧನದ ಬೆಲೆಯು ಸತತ 3 ತಿಂಗಳಲ್ಲಿ 15%, 25% ಮತ್ತು 35%ದಷ್ಟು ಇಳಿಕೆಯಾಗುತ್ತದೆ. ಆದರೆ 4ನೇ ತಿಂಗಳಿನಲ್ಲಿ 40%ದಷ್ಟು ಏರಿಕೆಯಾಗುತ್ತದೆ. ಇಂಧನದ ಮೂಲ ಬೆಲೆಗೆ ಹೋಲಿಸಿದರೆ 4ನೇ ತಿಂಗಳಲ್ಲಿ ಆದ ಶೇಕಡಾವಾರು ಏರಿಕೆ ಅಥವಾ ಇಳಿಕೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ನಿಮ್ಗೆ ಇದ್ರ ಫ್ರ್ಯಾಕ್ಷನ್ ಬೆಲೆಗಳು ಗೊತ್ತಿದ್ರೆ ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು. 1/15 ಎಷ್ಟು? 3/20. 1/4 ಇದ್ರದ್ದು 7/20. ಓಕೆ, ನೆಕ್ಸ್ಟ್ ಇದ್ರದ್ದು 2/5. ಓಕೆ, ಈಗ 20 ರೂಪಾಯಿ ಒಳಗೆ 3 ರೂಪಾಯಿ ಇಳಿಕೆ ಆಗಿತ್ತು ಅಂದರೆ ಎಷ್ಟಾಗಿರ್ತೈತಿ? 20 ಇದ್ದದ್ದು 17 ಆಗಿರ್ತದೆ. 4 ರೂಪಾಯಿ ಒಳಗೆ 1 ರೂಪಾಯಿ ಇಳಿಕೆ ಆಗಿತ್ತು ಅಂದರೆ ಎಷ್ಟು ಇರ್ತೈತಿ? 3 ರೂಪಾಯಿ ಇರ್ತೈತಿ. 20 ರೂಪಾಯಿ ಒಳಗೆ 7 ರೂಪಾಯಿ ಇಳಿಕೆ ಆಗಿತ್ತು ಅಂದರೆ ಎಷ್ಟು ಇರ್ತೈತಿ? 13 ರೂಪಾಯಿ ಇರ್ತೈತಿ. 5 ರೂಪಾಯಿ ಇದ್ದದ್ದು 2 ರೂಪಾಯಿ ಏರಿಕೆ ಆಗಿತ್ತು ಅಂದರೆ ಎಷ್ಟಾಗಿರ್ತೈತಿ? 7 ರೂಪಾಯಿ ಆಗಿರ್ತೈತಿ. ಇಷ್ಟೆಲ್ಲರಿಗೂ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಈಗ ಈ ಕಡೆ ಎಲ್ಲೂ ಕಟ್ತಾ ಹೋಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು? ಗುಣಾಕಾರ ಮಾಡಬೇಕು. 5 4 20, 22 40, 42 60, 42 80 ಅಂದರೆ ಎಷ್ಟಾಯಿತು? 8,000 ಆಯ್ತು. ಇವನಷ್ಟು ಗುಣಾಕಾರ ಮಾಡಿದ್ರೆ ಎಷ್ಟು ಬಂತು? 8,000. ಇದನ್ನು ಗುಣಾಕಾರ ಮಾಡಬೇಕು. ಗುಣಾಕಾರ ನಾವು ಫಾಸ್ಟ್ ಮಾಡಲೇಬೇಕು. 7 3 21, 21 3 63, 21 21 1 21 20, 273 ಆಗ್ತದೆ. ಎಷ್ಟಾಯ್ತು? 273. ಇದಕ್ಕೆ 17ರಲ್ಲೇ ಗುಣಿಸ್ಬೇಕು. ಈಗ ಇವು 3 ಗುಣಿಸಿನ ಇನ್ನು 17 ಒಂದು ಉಳಿದೈತಿ. 17ರಲ್ಲೇ 17 3 51, 17 7 190, 17 17 6 17 119, 5 124, 17 2 34, 46. ಹಂಗಾರೆ ಎಷ್ಟು ಬಂತು? 4,641. 4,641. ಮೊದಲಿಗೆ 8,000 ಇತ್ತು, ಈಗ 4,641 ಅಂದರೆ ಇಳಿಕೆ ಆಗೈತೆ, ಹೌದಲ್ಲ? ಹಂಗಾರೆ ಏರಿಕೆ ಆಗಿದ್ದು 2 ಆಪ್ಷನ್ ಅದು. ಎಷ್ಟು ಇಳಿಕೆ ಆಗೈತೆ ನೋಡ್ರಿ? 3,000 ಮೇಲೆ 350, 3,359 ರೂಪಾಯಿ ಇಳಿಕೆ ಆಗೈತಿ. ಎಷ್ಟು? 3,359 ರೂಪಾಯಿ ಇಳಿಕೆ ಆಗೈತಿ. ಎಷ್ಟು ರೂಪಾಯಿ ಒಳಗೆ? 8,000 ರೂಪಾಯಿ ಒಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 2 0ಯಿಂದ 2 0 ಹೋಯ್ತು. 8ರಿಂದ ಹೊಡ್ರಿ. 8 4 32. ಓಕೆ, ಒಂದು ಉಳಿತು. 8 1 8. 41 ಪಾಯಿಂಟ್ ಯಾವ ಆಪ್ಷನ್ ಸ್ಟಾರ್ಟ್ ಆಗತೈತಿ? ಇದು ಸ್ಟಾರ್ಟ್ ಆಗತೈತಿ. ಇಲ್ಲಿಗೆ ಮುಗಿಸ್ಬಿಡ್ರಿ. ಯಾಕಂದ್ರೆ ನಾವು ಇಷ್ಟೊಂದು ಕ್ಯಾಲ್ಕುಲೇಷನ್ ಮಾಡೀವಿ. ಮತ್ತು ಪೂರ್ತಿ ಸಾಲ್ವ್ ಮಾಡೋಕೆ ಕೂತ್ರೆ ನಮ್ಮ ಟೈಮ್ ಏನಾಗ್ತದೆ? ಭಾಳ ಹಾಳಾಗ್ತದೆ. ಓಕೆ, ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ. ಫಸ್ಟ್ ಭಾಗಾಕಾರ, ಗುಣಾಕಾರ, ಆಮೇಲೆ ಪ್ಲಸ್ ಮೈನಸ್. ಮೈನಸ್ ಪ್ಲಸ್ ಆಯ್ತು. 12 1 12 5. ಇಲ್ಲಿ -9 ಐತಿ, ಮೈನಸ್ ಐತಿ. ಓಕೆ, 6 3 18. ಎಂತ 18? -18. 6 3 18. ಎಲ್ಲ ಮೈನಸ್ ಅಂದ್ರೆ ಕೂಡಿಸಿಬಿಡ್ರಿ. 18 1 5 23 23 9 32. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, ಪ್ರಮೋದ್ ಅವರಿಗೆ ಈ ರೀತಿ ಪ್ರಶ್ನೆ ಪ್ರತಿ ಶಿಫ್ಟ್ ಒಳಗೆ ಬಂದದ. ಆಗಳಿನ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡೀವಿ. ಓಕೆ, ಇಲ್ಲಿ ಏನು ಕೊಟ್ಟರು? ಜಸ್ಟ್ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಇಲ್ಲಿ ಅವ್ರಿಗೆ ವಯಸ್ಸು ಕೊಟ್ಟರ. ಇಲ್ಲಿ ಇವಂಗೆ 13 ವರ್ಷ, ಇವಂಗೆ 14 ವರ್ಷ ವಯಸ್ಸು ಕೊಟ್ಟರ. ಅಲ್ಲಿ ಏನು ಕೊಟ್ಟಿದ್ರು? ಎಷ್ಟು ವರ್ಷ ಆದ್ಮ್ಯಾಗ ಅಮೌಂಟ್ ಸಿಕ್ತಿತ್ತು ಅಂತ ಕೊಟ್ಟಿದ್ರು. ಇಷ್ಟ ಡಿಫ್ರೆನ್ಸ್. ಫಸ್ಟ್ ಏನು ಮಾಡೋಣ? ಚಕ್ರ ಬಡ್ಡಿ ಎಷ್ಟು ಪರ್ಸೆಂಟ್? 4% ಅಂದ್ರೆ 1/25. 25 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಅಂದರೆ ಎಷ್ಟಾಯಿತು? 26 ರೂಪಾಯಿ. ಓಕೆ, ಟೋಟಲ್ ಅಮೌಂಟ್ ಎಷ್ಟು ಆತಂಗಾರೆ ನಮ್ಮ ಕಡೆ? 51 ರೂಪಾಯಿ. ನಮ್ಮ ಪ್ರಕಾರ ಟೋಟಲ್ ಅಮೌಂಟ್ 51. ಆದರೆ ಆ್ಯಕ್ಚುಯಲ್ ಆಗಿ ಎಷ್ಟೈತೆ ಅಮೌಂಟ? 25,500. ಯಾರಿಗೆ ಕೊಟ್ಟದ್ದು? ಪ್ರಮೋದ್ ಅವರು ಕೇತನ್. 13 ವರ್ಷದ ಆಶೀಶ್, 14 ವರ್ಷದ ಕೇತನ್. ಹಂಗಾರೆ ಕೇತನ್ ದೊಡ್ಡವಂಗೆ ಟೈಮ್ ಏನಾಗ್ತತಿ? ಕಡಿಮೆ ಸಿಗ್ತತಿ.
ದೊಡ್ಡವಂಗೆ ಟೈಮ್ ಕಡಿಮೆ ಸಿಗ್ತೈತೆ ಅಂದ್ರೆ ಅಮೌಂಟ್ ನಾವೇನು ಮಾಡಬೇಕು ಹೆಚ್ಚಿಗೆ ಕೊಡಬೇಕು. 26 ಅಂದ್ರೆ ಎಷ್ಟು? 51 ಒಂದ್ಲೆ 51 ಐದ್ಲೆ 26 ಐದ್ಲೆ 130, ಮುಂದೆ 2 0 ಅಂದರೆ ಎಷ್ಟು ಬಂತು? ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ, ಈ ಒಂದು ಶಿಫ್ಟ್ನ 20 ಪ್ರಶ್ನೆಗಳು ಮುಗಿದಿದ್ದಾವೆ. ಹೋಪ್ ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದರೆ ಲೈಕ್ ಮಾಡಿರಿ, ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.